ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತಿ ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ತಪಸ್ವಾಧ್ಯಾಯನಿರತಂ ತಪಸ್ವಿ ವಾಗ್ವಿದಾಂ ವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ಮುನಿಪುಂಗವಂ. ಕಲ್ಯಾಣಾನಾಂ ನಿಧಾನಂ ಕಲಿಮಲಮಥನಂ ಪಾವನಂ ಪಾವನಾನಾಂ ಪಾಥೇಯಂ ಯನ್ಮುಮುಕ್ಷೋಃ ಸಪದಿ ಪರಪದಪ್ರಾಪ್ತಯೇ ಪ್ರಸ್ಥಿತಸ್ಯ ವಿಶ್ರಾಮಸ್ಥಾನಮೇಕಂ ಕವಿವರವಚಸಾಂ ಜೀವನಂ ಸಜ್ಜನಾನಾಂ. ಬೀಜಂ ಧರ್ಮದ್ರುಮಸ್ಯ ಪ್ರಭವತು ಭವತಾಂ ಭೂತಯೇ ರಾಮನಾಮ. ಬೀಜಂ ಧರ್ಮದ್ರುಮಸ್ಯ ಪ್ರಭವತು ಭವತಾಂ ಭೂತಯೇ ರಾಮನಾಮ. ಯತ್ರ ಯತ್ರ ರಘುನಾಥಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ. ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ಪ್ರಣತರಾಕ್ಷಸಾಂತಕಂ. ಉಭಯ ಶ್ರೀಗಳವರ ಪದತಲಕ್ಕೆ ಸಾಷ್ಟಾಂಗ ಎರಗಿ ನನ್ನ ಮತ್ತು ನಿಮ್ಮೆಲ್ಲರ ಬುದ್ಧಿಯನ್ನು ಪ್ರಚೋದಿಸ್ತಾ ಇರುವಂಥ ಶ್ರೀರಾಮ ಎನ್ನುವ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ಮೊನ್ನೆ ದಿವಸ ವಿಶ್ವಾಮಿತ್ರರ ಜೊತೆಗೆ ಹೊರಟಂತಹ ರಾಮಲಕ್ಷ್ಮಣರು ತಾಟಕಾವನವನ್ನು ಪ್ರವೇಶ ಮಾಡಿ ಅಲ್ಲಿ ತಾಟಕೆಯನ್ನು ವಧಿಸಿದ್ದನ್ನು ನಾವು ನೋಡಿದ್ದೇವೆ. ಆ ಸಂದರ್ಭದಲ್ಲಿ ನಾನು ಒಂದು ವಿಷಯವನ್ನು ಹೇಳಿದ್ದೆ. ಪ್ರಾಯಶಃ ನಮ್ಮ ದೇಶದ ಅವತಾರಿ ಪುರುಷರಿಬ್ಬರಿಗೂ ಅವರ ಮೊದಲ ಬಾಣಕ್ಕೆ ಬಲಿಯಾದವರು ಸ್ತ್ರೀಯರೇ ಅಂತ. ಅದು ದುಷ್ಟ ಸ್ತ್ರೀಯರು. ರಾಮನ ಬಾಣಕ್ಕೆ ಮೊದಲ ಬಲಿಯಾದವಳು ತಾಟಕೆ, ಮತ್ತು ಕೃಷ್ಣನಿಗೆ ಮೊದಲ ಬಲಿಯಾದವಳು ಪೂತನಿ ಅಂತ. ಅಲ್ಲಿ ರಾಮ ಒಂದು ಪ್ರಶ್ನೆಯನ್ನು ಕೇಳ್ತಾನೆ, ನಾನು ಈಕೆಯನ್ನು ವಧಿಸಬಹುದೋ ಹೀಗೆ ಅಂತ. ಅಂದರೆ ರಾಮನ ಆ ಸೂಕ್ಷ್ಮ ಧರ್ಮ ಪ್ರಜ್ಞೆ ಆ ಎಳವೆಯಲ್ಲಿಯೇ ಅವನಲ್ಲಿತ್ತು. ವಿಶ್ವಾಮಿತ್ರರ ಜೊತೆಗೆ ಅವನು ಹೋಗಬೇಕಿದ್ರೆ ಪ್ರಾಯಶಃ ಅವನಿಗೆ 13 ಅಥವಾ 14 ವರ್ಷ, 14ರ ಒಳಗೆ ಅವನ ವಯಸ್ಸು, ಅಷ್ಟು ಸಣ್ಣ ವಯಸ್ಸು. ಆಗಲೇ ಗೊತ್ತಿತ್ತು ಅವನಿಗೆ. ಅಂದರೆ ವಸಿಷ್ಠರಿಂದ ಎಲ್ಲೋ ಪಾಠ ಎಲ್ಲ ಆಗಿತ್ತು ಅಂತ ಕಾಣುತ್ತೆ ಧರ್ಮಶಾಸ್ತ್ರ. ಹಾಗಾಗಿ ನಾನು ಸ್ತ್ರೀವಧೆಯನ್ನು ಮಾಡಬಹುದಾ ಇತ್ಯಾದಿಯಾಗಿ ಎಲ್ಲ ಅವರೆಲ್ಲ ಸಂಭಾಷಣೆ ನಡೆದಿರಬೇಕು ಅಂತ ಕಾಣುತ್ತೆ ಅವನ ಮಾತನ್ನು ನೋಡಿದರೆ. ಆದರೆ ಎಲ್ಲ ಕೇಳಿ ಆದಮೇಲೆ ತಕ್ಷಣ ಅವನ ಮನಸ್ಸಲ್ಲೇ ಒಂದು ಹೊಳೆದಿರಬೇಕು. ಏನು ಅಂದರೆ ಪಿತೃವಚನ ನಿರ್ದೇಶಾತ್ ಪಿತೃವಚನ ಗೌರವಾತ್ ವಚನಂ ಕೌಶಿಕಸ್ಯೇತಿ ಕರ್ತವ್ಯಂ ಅವಿಶಂಕಯ. ವಿಶ್ವಾಮಿತ್ರರು ಹೇಳ್ತಾರೆ, ಅಲ್ಲಪ್ಪ, ದುಷ್ಟರಿಗೆ ನಾವು ಸ್ತ್ರೀಯೋ ಅಥವಾ ಪುರುಷರೋ ಎನ್ನುವಂತಹ ಹಣೆಪಟ್ಟಿಯನ್ನು ಅಂಟಿಸಬಾರದು. ಅವರು ದುಷ್ಟರು, ಯಾವಾಗಲೂ ದುಷ್ಟರೇ. ಅವರು ಯಾವ ರೂಪದಲ್ಲಿದ್ದರೂ ಸಹ ದುಷ್ಟರೇ. ಹಾಗಾಗಿ ಸ್ತ್ರೀ ಅಂತ ಅವಳು ದುಷ್ಟರಾಗಿದ್ದರೂ ಸಹ ಬಿಡುವ ಪ್ರಶ್ನೆ ಇಲ್ಲ. ಅಥವಾ ಪುರುಷ ದುಷ್ಟನಾಗಿದ್ದಾನೆ ಅವನನ್ನು ಮುಗಿಸಬೇಕು ಅನ್ನೋದಲ್ಲ. ದುಷ್ಟರು ಈಜಿಕೊಳ್ಟು ದುಷ್ಟರು, ಅಷ್ಟೇ, ಮುಗಿದೋಯ್ತಿಗೆ ಅಂತ. ಹೀಗೆ ವಿಶ್ವಾಮಿತ್ರ ಹೇಳಿದಾಗ ರಾಮ ರೆಡಿ ಆಗ್ತಾನೆ. ತಕ್ಷಣ ಅವನಿಗೆ ಒಂದು ಮಾತು ನೆನಪಿಗೆ ಬರುತ್ತೆ. ಹೋಗಬೇಕಿದ್ರೆ ದಶರಥ ಹೇಳಿದ್ದಂತೆ ಯಾವುದೇ ಕಾರಣಕ್ಕೂ ಸಹ
ವಿಶ್ವಾಮಿತ್ರರು ಹೇಳಿದ ಮಾತನ್ನು ಅಲ್ಲಗಳೆಯಬೇಡ. ನಂಬರ್ 1. ಎರಡನೇದು, ವಿಶ್ವಾಮಿತ್ರರ ಬಗ್ಗೆ ತನ್ನ ತಂದೆಗೆ ಎಷ್ಟು ಗೌರವ ಅಂತ ರಾಮನಿಗೆ ಗೊತ್ತಾಯಿತು ಈ ಮಾತಿನಿಂದ. ಅದರ ಜೊತೆಗೆ ತನ್ನ ತಂದೆಯವರು ಹೇಳಿದ್ದಾರೆ ವಿಶ್ವಾಮಿತ್ರರ ಮಾತನ್ನು ಕೇಳಬೇಕು ಅಂತ. ಹಾಗಾಗಿ ಈ 2 ಕಾರಣಗಳಿಂದಲೂ ಸಹ ವಚನಂ ಕೌಶಿಕಸ್ಯೇತಿ ಕರ್ತವ್ಯಂ ಅವಿಶಂಕಯ. ಆಗಲಿ ಗುರುಗಳೇ, ನೀವೇನು ಹೇಳ್ತೀರೋ ನಾನು ಹಾಗೆ ಮಾಡ್ತೇನೆ ಅಂದ ತಕ್ಷಣ ಆ ಅಸ್ತ್ರವನ್ನು ಬಿಟ್ಟು ಹೇಳಿದ್ದೇನೆ, ಆಕೆಯ 2 ಕೈಗಳನ್ನು ಸಹ ಅವನು ತೆಗಿತಾನೆ. ಆಮೇಲೆ ಲಕ್ಷ್ಮಣ ಬಂದು ಮೂಗನ್ನು ಮತ್ತು ಕಿವಿಯನ್ನು ತೆಗಿತಾನೆ ಹೀಗೆ ಅಂತ. ನಾನು ಅದ್ರ ಜೊತೆ ಒಂದು ತಮಾಷೆಯನ್ನು ಮಾಡಿದ್ದೆ. ಹಾಗಾಗಿ ಪ್ರಾಯಶಃ ಇದು ಮುಂದೆ ಲಕ್ಷ್ಮಣನಿಗೆ ಅಲ್ಲೂ ಸಹ ರಾಮನ ಹೇಳ್ತಾನೆ, ಆ ಶೂರ್ಪಣಖಿಯನ್ನು ನೀನು ವಿರೂಪಗೊಳಿಸು ಅಂತ. ಲಕ್ಷ್ಮಣ ಸ್ವಯಂ ಪ್ರೇರಿತನಾಗಿ ಮಾಡಿದ್ದಲ್ಲ. ಹಾಗಾಗಿ ಕೊನೆಗೆ ಅಲ್ಲೂ ಅವನು ಇದೇ ಕೆಲಸವನ್ನು ಮಾಡ್ತಾನೆ. ಕಾರಣ ಇಷ್ಟೇ, ಯಾರು ಈ ಥರ ಲೋಕಕಂಟಕರಾಗಿರ್ತಾರೋ ಅವರಿಗೆ ಇದು ಒಂದು ಶಿಕ್ಷೆಯ ಒಂದು ಕ್ರಮ. ಯಾಕೆಂದರೆ ಅವರಿಗೆ ಅಕಸ್ಮಾತ್ ಬದುಕುಳಿದ್ರೆ ಅಲ್ಲಿ ಮುಟ್ಕೊಂಡ್ರೆ ನೆನಪಾಗಬೇಕು, ಓಹೋ ನನ್ನ ಮೂಗು ಈ ಕಾರಣದಿಂದ ಹೋಗಿದೆ, ಕಿವಿ ಹೀಗೆ ಮುಟ್ಕೊಂಡ್ರೆ ಗೊತ್ತಾಗಬೇಕು ಈ ಕಾರಣದಿಂದ ನನಗೆ ಕಿವಿ ಇಲ್ಲ, ಇತ್ಯಾದಿ ಇತ್ಯಾದಿ ಎಲ್ಲ. ಅದೇ ಪ್ರಾಯಶ್ಚಿತ್ತ ಹೀಗೆ ಅಂತ. ಹೀಗೆ ರಾಮ ಲಕ್ಷ್ಮಣರು ಕೊನೆಗೆ ಮುಂದೆ ಸಿದ್ಧಾಶ್ರಮಕ್ಕೆ ಬರ್ತಾರೆ. ಸಿದ್ಧಾಶ್ರಮ ಅಂದರೆ ಎಲ್ಲಿ ವಿಶ್ವಾಮಿತ್ರರು ವಾಸ ಮಾಡಿದ್ರೋ ಆ ಆಶ್ರಮದ ಹೆಸರು ಸಿದ್ಧಾಶ್ರಮ ಅಂತ. ಹಿಂದೆ ವಾಮನ ರೂಪಿಯಾದಂಥ ಭಗವಂತ ಅಲ್ಲಿ ಬಹಳ ಕಾಲ ತಪಸ್ಸನ್ನು ಮಾಡಿ ಸಿದ್ಧಿಯನ್ನು ಪಡೆದಿದ್ದಂತೆ. ಅವನು ತಪಸ್ಸನ್ನು ಹೇಗೆ ಮಾಡಬೇಕು ಅಂತ ಲೋಕಕ್ಕೆ ಸಾರಿದ್ದ. ಹಾಗಾಗಿ ಅಂಥವನು ಸಿದ್ಧನಾದ್ದರಿಂದ ಅದರ ಹೆಸರೇ ಸಿದ್ಧಾಶ್ರಮ ಅಂತ. ಅಲ್ಲಿ ವಿಶ್ವಾಮಿತ್ರರು ಯಾಗ ಕಾರ್ಯವನ್ನು ಕೈಗೊಂಡಿದ್ದರು. ಕೊನೆಗೆ ರಾಮ ಲಕ್ಷ್ಮಣರ ಸಹಾಯದಿಂದ ಯಾಗ ಸಾಂಗವಾಗಿ ಮುಗೀತದೆ. ಆ ಯಾಗದ ಸಂದರ್ಭದಲ್ಲಿ ಈ ತಾಟಕೆಯ ಮಗ ಬಂದ. ಯಾರು? ಸುಬಾಹು ತಾಟಕೆಯ ಮಗ ಅಲ್ಲ, ಮಾರೀಚ ಅಲ್ಲಿಗೆ ಬಂದ. ಸುಬಾಹುವನ್ನು ಕಟ್ಕೊಂಡು ಬಂದ. ಅವನೊಂದು ಈ ದುಷ್ಟಕೂಟರ ಒಂದು ಬ್ರಿಗೇಡೇ ಇತ್ತು ಒಂದು. ಹಾಗಾಗಿ ಕಟ್ಕೊಂಡು ಬಂದ. ಆಮೇಲೆ ಆ ಸುಬಾಹುವನ್ನು ರಾಮ ಆಗ್ನೇಯಾಸ್ತ್ರದಿಂದ ಮುಗಿಸಿದ್ದಾನೆ, ಹೇಳಿದ್ದೇನೆ ನಾನು. ಅದಾದಮೇಲೆ ಮತ್ತೆ ಪುನಃ ಒಂದು ಮಾನವಾಸ್ತ್ರವನ್ನು ಬಿಟ್ಟು ಈ ಮಾರೀಚನನ್ನು ಶತಯೋಜನ ದೂರದಲ್ಲಿರುವಂಥ ಒಂದು ಸಮುದ್ರ ದ್ವೀಪದ ಮಧ್ಯದಲ್ಲಿ ಕೆಡಹಿದ್ದಾನೆ. ಹೀಗೆ ಆ ರಾಮ ಮಾರೀಚನನ್ನು ಕೊಲ್ಲದೆ ಬಿಟ್ಟ. ಅಂತೂ ವಿಶ್ವಾಮಿತ್ರರ ಯಾಗ ಅಂದು ಸಾಂಗವಾಗಿ ಸಾಗಿತು. ಯಾಗ ಮುಗಿದ ಮೇಲೆ ವಿಶ್ವಾಮಿತ್ರರು ಒಂದು ದೃಷ್ಟಿಯಲ್ಲಿ ನೋಡಿದರೆ ರಾಮ ಲಕ್ಷ್ಮಣವನ್ನು ಕರೆದುಕೊಂಡು ಬಂದಂಥ ಕೆಲಸ ಈ ಯಾಗ ಪರಿಸಮಾಪ್ತಿಯೊಂದಿಗೆ ಆಗಿ ಹೋಗಿದೆ, ಇನ್ನೇನೂ ಇಲ್ಲ. ಆದರೆ ಕೆಲವು ಸಲ ಈ ತಪಸ್ವಿಗಳಿಗೆ, ಮುನಿಗಳಿಗೆ, ಋಷಿಗಳಿಗೆ ಅಘೋಷಿತವಾದಂಥ ಕೆಲವು ಕರ್ತವ್ಯಗಳಿರ್ತವೆ. ಆ ಅಘೋಷಿತವಾದಂಥ ಕರ್ತವ್ಯವನ್ನು ನೆರವೇರಿಸುವ ದೃಷ್ಟಿಯಿಂದ ಅದರ ಜೊತೆಗೆ ಒಂದು ಮಹತ್ ಕಾರ್ಯವನ್ನು ನಾನು ಮಾಡಿಯೇ ಹೋಗಬೇಕು ಅಂತ ತೀರ್ಮಾನ ಮಾಡಿದಂಥ ವಿಶ್ವಾಮಿತ್ರರು ಹೇಳ್ತಾರೆ, ರಾಮ, ನನಗೆ ಸುದ್ದಿ ಬಂದಿದೆ, ಮಿಥಿಲೆಯಲ್ಲಿ ಜನಕ ಮಹಾರಾಜ ಒಂದು ಯಜ್ಞವನ್ನು ಕೈಗೊಂಡಿದ್ದಾನಂತೆ, ಯಾಕೆ ಆ ಯಜ್ಞವನ್ನು ನೋಡಲಿಕ್ಕೆ ನಾವು ಹೋಗಬಾರದು ಅಂತ. ತಕ್ಷಣ ರಾಮ ಹೇಳ್ತಾನೆ, ನೀವು ಹೇಗೆ ಹೇಳ್ತೀರೋ ಹಾಗೆ ಮಿಥಿಲೆಗೆ ಹೋಗೋಣ ಹೇಗೆ ಅಂತ. ಕೊನೆಗೆ ಮಿಥಿಲೆಯತ್ತ ಹೆಜ್ಜೆ ಹಾಕಬೇಕು ಆಶ್ರಮವನ್ನು ಬಿಟ್ಟು. ಇಲ್ಲಿ ಒಂದು ಸಂದರ್ಭ ಹೀಗಿದೆ, ತುಂಬ ನನ್ನ ಮನಸ್ಸಿಗೆ ಹಿಡಿಸಿದಂಥದ್ದು. ವಾಸ್ತವಿಕ ಇದು ರಾಮನಿಗೆ ಸಂಬಂಧಪಟ್ಟಿದ್ದಲ್ಲ. ಇದನ್ನು ಅಲ್ಲಿ ತಿಳಿಸಿದವರು ನಮಗೆ ವಿಶ್ವಾಮಿತ್ರ ಮಹರ್ಷಿಗಳು. ವಿಶ್ವಾಮಿತ್ರ ಮಹರ್ಷಿಗಳು ಈ ಸಿದ್ಧಾಶ್ರಮದಲ್ಲಿ ಬಹಳ ಕಾಲ ಉಳಿದವರು ಅಂದರೆ ಅವರು ಮೂಲತಃ ಅಲ್ಲೇ ವಾಸ್ತವ್ಯ ಮಾಡಿದವರಲ್ಲ, ಹಿಮಾಲಯದಿಂದ ಬಂದವರು. ಇಲ್ಲಿ ಬಂದು ಅವರು ವಾಸ್ತವ್ಯ ಮಾಡಿದ್ರು ಈ ಯಜ್ಞದ ಉದ್ದೇಶದಿಂದ. ಅದಕ್ಕಿಂತ ಹೆಚ್ಚಿಗೆ ಅವರ ಒಂದು ಮಹೋದ್ದೇಶ ಇತ್ತು. ಅದೇನು ಅನ್ನೋದನ್ನು ಆಮೇಲೆ ಹೇಳ್ತೇನೆ. ಇಲ್ಲಿ ಯಾಕೆ ಬಂದಿದ್ದರು? ಲೋಕದ ದೃಷ್ಟಿಯಲ್ಲಿ ಒಂದು ಯಜ್ಞ. ಆ ಯಜ್ಞ ಬರೇ ಅಲ್ಲಿ ಮಾಡುವಂಥ ಯಜ್ಞಕುಂಡದಲ್ಲಿ ಆಹುತಿ ಹಾಕುವ ಯಜ್ಞ ಇಷ್ಟೇ ಆಗಿರಲಿಲ್ಲ. ಯಜ್ಞ ಅನ್ನೋದಕ್ಕೆ ವಿತರಣೆ ಅಂತ ಅರ್ಥ. ನಿಜವಾಗಿ ಆ ವಿತರಣೆಯನ್ನು ಅವರು ಇನ್ನೂ ಮಾಡಬೇಕಾದದ್ದಿತ್ತು. ಅದಕ್ಕೋಸ್ಕರಲೇ ಅವರು ರಾಮನನ್ನು ಕರೆದು ಹೇಳ್ತಾರೆ, ಮಿಥಿಲ ಕಡೆ ಹೋಗೋಣ ಅನ್ನೋ ದೃಷ್ಟಿಯಿಂದ. ಅದಕ್ಕೆ ರಾಮ ಸಮ್ಮತಿಸ್ತಾನೆ. ಆ ಸಂದರ್ಭದಲ್ಲಿ ವಿಶ್ವಾಮಿತ್ರ ಮಹರ್ಷಿಗಳು ಲೋಕದ ಸಾಮಾನ್ಯ ಜನರಿಗೆ ಒಂದು ಮೇಲ್ಪಂಕ್ತಿಯನ್ನು ಹಾಕ್ತಾರೆ ಅಲ್ಲಿ. ಏನು ಅಂದರೆ,
ಸ್ವಸ್ತಿವೋ ಗಮಿಷ್ಯಾಮಿ ಸಿದ್ಧಾಶ್ರಮಾದಹಂ ಉತ್ತರೇ ಜಾಹ್ನವೀ ತೇರೆ ಪ್ರದಕ್ಷಿಣಂ ತತಃ ಕೃತ್ವಾ. ಆ ಸಿದ್ಧಾಶ್ರಮದಲ್ಲಿ ಅವ್ರು ಬಹಳ ಕಾಲ ತಪಸ್ಸು ಮಾಡಿದ್ರಲ್ಲ, ಮತ್ತು ಭಗವಂತ ಸಾಕ್ಷಾತ್ತಲ್ಲಿ ತಪಸ್ಸನ್ನು ಮಾಡಿದ್ದಾನೆ. ಹಾಗಾಗಿ ಇವತ್ತು ನಾನು ಈ ಭೂಮಿಯನ್ನು, ಈ ಪ್ರದೇಶವನ್ನು, ಈ ಸ್ಥಳವನ್ನು ಬಿಟ್ಟು ಹೋಗ್ತಾ ಇದ್ದೇನೆ ಅಂಥೇಳಿ ಅದಕ್ಕೊಂದು ವಂದನಾರ್ಪಣೆ ಮಾಡಿದ್ರಂತೆ ವಿಶ್ವಾಮಿತ್ರ ಮಹರ್ಷಿಗಳು. ಅಲ್ಲಿರುವಂತಹ ಆ ವನದೇವತೆಗಳಿಗೆ, ಗಿಡ ಮರಗಳಿಗೆಲ್ಲ ಸೇರಿಸಿ ಹೇಳಿದಂಥ ಮಾತು, ಸ್ವಸ್ತಿವೋ, ನಿಮಗೆಲ್ಲರಿಗೂ ಸಹ ಒಳ್ಳೆಯದಾಗಲಿ. ನಾನು ಗಮಿಷ್ಯಾಮಿ, ಇಲ್ಲಿಂದ ಹೊರಡ್ತಾ ಇದ್ದೇನೆ. ಸಿದ್ಧಾಶ್ರಮಾದಹಂ, ಇಲ್ಲಿ ಬಂದ ಮೇಲೆ ನನ್ನ ಕೆಲಸ ಎಲ್ಲ ಸಿದ್ಧವಾಗಿದೆ. ಹಾಗಾಗಿ ನಾನು ಇಲ್ಲಿಂದ ಹೊರಡ್ತಾ ಇದ್ದೇನೆ. ಇಲ್ಲಿಂದ ಹೊರಡ್ತಾ ಇದ್ದೇನೆ ಎಲ್ಲಿಗೆ ಅಂತಂದರೆ, ಉತ್ತರೇ ಜಾಹ್ನವೀ ತೀರೆ, ಹಿಮಾಲಯದ ಮಡಿಲಲ್ಲಿರುವಂತಹ ಜಾಹ್ನವೀ ತೀರಕ್ಕೆ ಹೋಗ್ತೇನೆ. ಅಲ್ಲಿ ವಿಶ್ವಾಮಿತ್ರರ ಅಕ್ಕನೋ ತಂಗಿಯೋ ಅಲ್ಲಿ ಇರುವಂತಹ ಜಾಗ ಅದು. ಹಾಗಾಗಿ ನಾನು ಅಲ್ಲಿಗೆ ಹೋಗ್ತೇನೆ. ಮತ್ತಷ್ಟೇ ಅಲ್ಲ, ನೀವೆಲ್ಲರೂ ಸಹ ನನ್ನ ಈ ಕೊನೆಯ ನಮಸ್ಕಾರವನ್ನು ಸ್ವೀಕಾರ ಮಾಡಿ ಅಂತೇಳಿ ಪ್ರದಕ್ಷಿಣಂ ತತಃ ಕೃತ್ವ, ಆ ಆಶ್ರಮಕ್ಕೆ ಅವರು ನಮಸ್ಕಾರ ಮಾಡಿ ಅವರಲ್ಲಿಂದ ಹೊರಟ್ರಂತೆ. ಏನು ಹೇಳುತ್ತೆ ನಮಗಿದು? ಇವತ್ತು ನಾವು ರಾಷ್ಟ್ರಭಕ್ತಿ, ದೇಶಭಕ್ತಿ ಅಂತೆಲ್ಲ ಯಾರ್ಯಾರದ್ದೋ ಹೆಸರಲ್ಲಿ ಇದನ್ನು ಹೇಳ್ತಾ ಬಂದಿದ್ದೇವೆ ನಾವು. ಅವರು ಹುಟ್ಟಿ ಹಾಕಿದರು, ಇವರು ಹುಟ್ಟಿ ಹಾಕಿದರು ಅಂತ. ಆದರೆ ರಾಮಾಯಣವನ್ನು ಓದುವ ನಮ್ಮ ಕಣ್ಣು ಇದನ್ನು ನೋಡೋದಿಲ್ಲ. ಯಾರು ಹುಟ್ಟಿ ಹಾಕಿದ್ದು ಇದನ್ನು? ಕೆಲವೇ ವರ್ಷಗಳ ಕಾಲ ಸಿದ್ಧಾಶ್ರಮದಲ್ಲಿ ಇದ್ದು ತಪಸ್ಸು ಮಾಡಿ ವಿಶ್ವಾಮಿತ್ರ ಆ ಜಾಗವನ್ನು ಬಿಟ್ಟು ಹೋಗಬೇಕಿದ್ರೆ ಅಲ್ಲಿನ ವನದೇವತೆಗಳಿಗೆ ನಮಸ್ಕರಿಸಿ ಆಶ್ರಮಕ್ಕೆ ಪ್ರದಕ್ಷಿಣೆ ಮಾಡಿ ಆ ಭೂಭಾಗಕ್ಕೆ ನಮಸ್ಕರಿಸಿ ಅಲ್ಲಿಂದ ತೆರಳುತ್ತಾರೆ. ಇದನ್ನೇ ಹೇಳೋದು ಜನನಿ ಜನ್ಮಭೂಮಿಶ್ಚ. ಅದು ಜನ್ಮಭೂಮಿ ಅಲ್ಲ, ಅದು ಸಾಧನಾ ಭೂಮಿ. ಅದು ಹೌದು ತಾನೆ, ಸ್ವರ್ಗಾದಪಿ ಗರೀಯಸಿ ಅಂತ. ಹೀಗೆ ವಿಶ್ವಾಮಿತ್ರರು ತನಗೆ ಇಷ್ಟು ದಿನಗಳ ಕಾಲ ಈ ಪ್ರದೇಶ ನನ್ನ ತಪಸ್ಸಿಗೆ ಅನುಕೂಲಕರವಾಗಿತ್ತಲ್ಲ ಅಂತ ಕೃತಜ್ಞತೆಯಿಂದ ಆ ಭೂಭಾಗವನ್ನು ಸ್ಮರಿಸಿ ಅಲ್ಲಿಂದ ಅವರು ಹೇಳಿ ಹೊರಡ್ತಾರೆ, ಪ್ರಸ್ಥಾತು ಉಪಚಕ್ರಮೇ, ನಾನು ಇಲ್ಲಿಂದ ಹೊರಡ್ತೇನೆ ಅಂತ ಹೊರಟಾಗ ವಾಲ್ಮೀಕಿ ಮುನಿಗಳು ಒಂದು ಸುಂದರವಾದ ಸನ್ನಿವೇಶವನ್ನು ಅಲ್ಲಿ ಕೊಡ್ತಾರೆ. ಮರದ ಮೇಲೆ ಇರುವಂತಹ ಆ ಪಕ್ಷಿಗಳು, ಕೆಳಗಿರುವಂಥ ಪ್ರಾಣಿಗಳು ಎಲ್ಲವೂ ಸಹ ವಿಶ್ವಾಮಿತ್ರರು ರಾಮ ಲಕ್ಷ್ಮಣ ಹೋಗ್ತಾರೆ, ಅವ್ರು ಹಿಂದೆ ಹೊರಟ್ಬಿಟ್ರುವಂತೆ ಅಲ್ಲಿಂದ. ಅಂದರೆ ಈ ಮೂಕ ಪ್ರಾಣಿಗಳಿಗೂ ಸಹ ಆ ಆಶ್ರಮದಲ್ಲಿ ವಿಶ್ವಾಮಿತ್ರರು ಇನ್ನೂ ಸಹ ಇರಬೇಕು. ಯಾಕೆಂದರೆ ಅವರಿದ್ದರೆ ಅಲ್ಲಿ ಇನ್ನೊಂದಿಷ್ಟು ಒಳ್ಳೆಯ ಕೆಲಸ ಆಗುತ್ತೆ. ಇವರಿಂದಾಗಿ ರಾಮನಂತಹ ಆ ಅವತಾರ ಪುರುಷ ಅಲ್ಲಿಗೆ ಬರ್ತಾನೆ. ಅಂಥವರಿದ್ದರೆ ನಾವು ನಿಶ್ಚಿಂತೆಯಿಂದ ನೆಮ್ಮದಿಯಿಂದ ಬದುಕಬಹುದು ಎನ್ನುವಂಥದ್ದು ಮನುಷ್ಯ ಮಾತ್ರರಿಗಲ್ಲ, ಈ ಮೂಕ ಪ್ರಾಣಿಗಳಿಗೂ ಸಹ ಅರ್ಥ ಆಗಿತ್ತು. ಹಾಗಾಗಿ ಕೊನೆಗೆ ಅವರೇ ಹೇಳ್ತಾರೆ, ಇಲ್ಲ ನೀವು ಯಾರು ನನ್ನೊಂದಿಗೆ ಬರಬಾರ್ದು, ನೀವು ಹೊರಟು ಹಿಂದಕ್ಕೆ ಹೋಗಿ ಅಂತ. ಒಂಥರ ಆ ಆತ್ಮೀಯ ಭಾವ ಹೇಗೆ ಅಂತಂದರೆ, ಪ್ರಾಯಶಃ ಈ ಘಟನೆಯನ್ನಿಟ್ಟುಕೊಂಡೇ ಮುಂದೆ ಅಭಿಜ್ಞಾನ ಶಾಕುಂತಲದಲ್ಲಿ ಕಾಳಿದಾಸ ಇದನ್ನು ಬೇರೆ ರೀತಿಯಲ್ಲಿ ವರ್ಣನೆ ಮಾಡ್ತಾನೆ. ಶಕುಂತಲೆ ಹೋಗಬೇಕಿದ್ರೆ ಆ ಜಿಂಕೆಗಳೆಲ್ಲ ಆಕೆ ಸೀರೆ ಸೆರಗನ್ನು ಹಿಡಿದು ಕಚ್ಚಿ ಕಚ್ಚಿ ಎಳಿತಿದ್ವು ಅಂತ, ಹೋಗಬೇಡ ಇಲ್ಲೇ ಇರು ಅಂತ. ಸರಿ, ಅವುಗಳನ್ನೇ ಹೇಗೋ ಸಮಾಧಾನ ಪಾಡಿಸಿ ಮುಂದಕ್ಕೆ ಹೋದರೆ ಹೂ ಬಿಟ್ಟ ಮರಗಳ ಟೊಂಗೆಗಳೆಲ್ಲ ಆಕೆ ಕಡೆಗೆ ವಾಲಿ ಬರ್ತಿದ್ವು ಅಂತ, ಹೀಗೆ ಅಂತ. ಅಂದರೆ ಈ ಸ್ನೇಹವನ್ನು ಸಾಮಾನ್ಯವಾದಂಥ ಗಿಡಮರಗಳು ಸಹ ಅರ್ಥ ಮಾಡಿಕೊಳ್ತೇವೆ ಅನ್ನೋದನ್ನು ನಮ್ಮ ಪ್ರಾಚೀನ ಗ್ರಂಥಗಳು ಲಕ್ಷ ವರ್ಷಗಳ ಹಿಂದೆ ಸಾರಿವೆ. ಆದರೆ ದುರ್ದೈವ ಅಂದರೆ ಇವು ಉಸಿರಾಡ್ತವೆ, ಇವು ನಮ್ಮ ಜೊತೆಗೆ ಸ್ಪಂದಿಸ್ತವೆ ಅಂತ ಹೇಳಿದವರೇ ಜಗದೀಶ್ ಚಂದ್ರ ಬೋಸ್. ಅದಕ್ಕಿಂತ ಮೊದಲು ಯಾರೂ ಹೇಳಲಿಲ್ಲ ಅಂಥೇಳಿ ಇದನ್ನೆಲ್ಲ ತಗೊಂಡೋಗಿ ನಾವು ಯಾರಿಗೆ ಕಟ್ತೇವೆ ಅಲ್ವಾ? ಇವರಿಗೆ ಕಟ್ಟೋದು. ಇದು ನಮ್ಮ ಇತಿಹಾಸವನ್ನು ಓದದೇ ಇರುವಂತಹ ಪರಿ. ಜಗದೀಶ್ ಚಂದ್ರ ಬೋಸ್ ಅವರು ಹೇಳಿದ ತಪ್ಪಲ್ಲ, ಆದರೆ ಅವರೇ ಹೇಳಿದ್ದಲ್ಲ, ಅವ್ರಿಗಿಂತ ಮೊದಲು ಬೇಕಷ್ಟು ಜನ ಇದನ್ನು ಹೇಳಿದ್ದಾರೆ. ಅದನ್ನು ನಾವು ನೋಡದೆ ಮುಂದೆ ಯಾರ್ಯಾರಿಗೂ ಸಹ ಆ ಪಟ್ಟವನ್ನು ಕಟ್ತೇವೆ ಹೀಗೆ ಅಂತ. ಇಷ್ಟು ಹಿನ್ನೆಲೆಯಲ್ಲಿ ಮುಂದೆ ಕುಶನಾಭನ ಒಂದು ವಿಚಾರ ಬರ್ತದೆ. ನನಗೆ ತುಂಬ ಜನ ಫೋನ್ ಮಾಡಿ ಒಂದೊಂದೇ ಮಾತು ಹೇಳ್ತಾ ಇದ್ದಾರೆ. ಒಂದೊಂದು ದಿವಸ ನೀವು ಪಾತ್ರವನ್ನು ಏನೋ ಹೇಳ್ತಿದ್ದೀರಿ, ಆ ಪಾತ್ರಕ್ಕೆ ಸಂಬಂಧಪಟ್ಟಂಥ ಸ್ವಲ್ಪ ಕಥೆನೂ ಹೇಳ್ರಿ ಹೀಗೆ ಅಂತ. ನಾನು ಹೇಳಿದ್ದೇನೆ, ನಾನು ಕಥೆನೇ ಹೇಳ್ತಾ ಹೋದರೆ ಪ್ರಾಯಶಃ ವರ್ಷ ಅಲ್ಲ 3 ವರ್ಷ ಆದರೂ ಸಹ ರಾಮಾಯಣ ಮುಗಿಯೋದಿಲ್ಲ. ಹಾಗಾಗಿ ಪಾತ್ರ ಪೋಷಣೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹೇಳುವಂಥದ್ದು ನನ್ನ ಕೆಲಸ ಅಂತ. ಅಂದರೆ
ನನಗೆ ಆಶ್ಚರ್ಯ ಆಗುತ್ತೆ, ನಮ್ಮವರಿಗೆ ರಾಮಾಯಣ ಅನ್ನೋದು ಇಷ್ಟ, ಆದರೆ ತಾವು ಓದೋದಕ್ಕೆ ಪುರುಷೊತ್ತಿಲ್ಲ. ಇದು ಆದದ್ದು ದೊಡ್ಡ ದುರಂತ. ಅಷ್ಟೇ ಹಿನ್ನೆಲೆಯಲ್ಲಿ ಈಗ ನೇರವಾಗಿ ವಿಶ್ವಾಮಿತ್ರರಿಗೆ ಸಂಬಂಧಪಟ್ಟಿದ್ದಾದ್ರಿಂದ, ಯಾಕೆಂದರೆ ರಾಮನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರಲ್ಲಿ. ವಿಶ್ವಾಮಿತ್ರ ಮಹರ್ಷಿಗಳ ಪೂರ್ವಾಪರ ಇನ್ನೂ ರಾಮನಿಗೆ ಏನೂ ಗೊತ್ತಿಲ್ಲ. ಹಾಗಾಗಿ ಒಂದು ಸಣ್ಣ ಅದಕ್ಕೆ ಲಿಂಕ್ ಕೊಡಬೇಕು ನಾನು, ವಿಶ್ವಾಮಿತ್ರರು ಎಂಥವರು ಅಂತ. ಕುಶನಾಭ ಎನ್ನುವಂಥವನೊಬ್ಬ ಮಹಾರಾಜ, ಆತನಿಗೆ ಸಂತತಿ ಇಲ್ಲದೆ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದ. ಈ ವಂಶದ ಹಿರಿಯ ಇನ್ನೊಬ್ಬ ಕುಶ ಅಂತವನ ಹೆಸರು. ಆತ ಬಂದು ಹೇಳ್ತಾನೆ ಕುಶನಾಭನಿಗೆ, ನಿನಗೆ ಒಂದು ಗಂಡು ಮಗು ಹುಟ್ಟತ್ತೆ, ಆ ಗಂಡು ಮಗುವಿಗೆ ಗಾಧಿ ಅಂತ ಹೆಸರಿಡು, ಆಮೇಲೆ ಅವನಿಗೆ ಒಂದು ಸಂತತಿ ಆಗುತ್ತೆ, ಅವನು ನಿನ್ನ ವಂಶವನ್ನು ಬೆಳಗ್ತಾನೆ ಅಂತ. ಅವನು ಯಾರು ಅಂದರೆ ಅವನೇ ಗಾಧಿ ನಂದನ. ಆ ಕುಶಿಕನ ವಂಶದಲ್ಲಿ ಹುಟ್ಟಿದ್ರಿಂದ ಕೌಶಿಕ, ಅವನೇ ವಿಶ್ವಾಮಿತ್ರ ಮಹರ್ಷಿ. ಅಂದರೆ ವಿಶ್ವಾಮಿತ್ರರು ಆಗುವುದಕ್ಕಿಂತ ಮೊದಲಿನ ಹೆಸರು. ಇದನ್ನು ಕೇಳಿದಾಗ ಅವರೇ ಹೇಳ್ತಾರೆ, ಇದು ನಂದೇ ಹೆಸರಪ್ಪ ಅಂತ. ರಾಮ ಲಕ್ಷ್ಮಣರಿಗೆ ಅಚ್ಚರಿಯೋ ಅಚ್ಚರಿ ಹೀಗೆ ಅಂತ. ಮುಂದೆ ಮಿಥಿಲೆಯಲ್ಲಿ ಶತಾನಂದ ವಿಶ್ವಾಮಿತ್ರರ ತಪಸ್ಸಿನ ವರ್ಣನೆ, ಅವರು ಸಾಹಸ, ವಸಿಷ್ಠರ ಜೊತೆಗೆ ಅವರು ಜಿದ್ದಿಗಿಳಿದಿದ್ದು, ಅದಾದಮೇಲೆ ಅವರು ರಾಜಋಷಿ ಆದದ್ದು, ರಾಜಋಷಿ ಪಟ್ಟ ನನಗೆ ಬೇಕಾಗಿಲ್ಲ ಅಂತ ಅದನ್ನು ತಿರಸ್ಕರಿಸಿದ್ದು, ಆಮೇಲೆ ಬ್ರಹ್ಮರ್ಷಿ ಆದದ್ದು, ಎಲ್ಲ ವಿಚಾರವನ್ನು ಶತಾನಂದರು ಹೇಳಿದಾಗ ರಾಮನಿಗೆ ನಾವು ಎಂತಹ ಗುರುಗಳ ಜೊತೆಗೆ ಬಂದಿದ್ದೇವೆ ಅಂತ ಅಚ್ಚರಿಯೋ ಅಚ್ಚರಿ ಹೀಗೆ ಅಂತ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಹೀಗೆ ಆ ಮುಂದೆ ಗಂಗಾವತರಣ ದಾಟಬೇಕು. ಆ ದಾಟುವ ಸಂದರ್ಭದಲ್ಲಿ ತ್ರಿಪಥಗ ಅಂತ ಅವಳ ಹೆಸರು. ವಿಶ್ವಾಮಿತ್ರ ಮಹರ್ಷಿಗಳು, ಇದು ನಿನ್ನ ವಂಶದ ನದಿಯಪ್ಪ, ನಿನ್ನ ವಂಶದ ಪ್ರಯತ್ನದಿಂದಾಗಿ ಇವತ್ತು ಈ ಗಂಗೆ ಹೀಗೆ ಹರಿದು ಬರ್ತಾ ಇದ್ದಾಳೆ ಅಂತ ಹೇಳಿದ ತಕ್ಷಣ ಅದು ಏನು ಅದು ಅಂತ ರಾಮನ ಪ್ರಶ್ನೆ. ಮತ್ತು ಪುನಃ ಸುದೀರ್ಘವಂಥ ಸಗರ ಚಕ್ರವರ್ತಿಯಿಂದ ಆರಂಭಿಸಿ ಆ ರಾಮನ ವಂಶಗಳನ್ನೆಲ್ಲವನ್ನು ಸಹ ಹೇಳ್ತಾ 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 ಬರ್ತಾರೆ. ವಿಶ್ವಾಮಿತ್ರರೊಂದು ಚಲಿಸುವ ಕೋಶ. ಮತ್ತು ಕ್ಷತ್ರಿಯರಾಗಿ ಇದ್ದವರು ಮೊದಲು, ಈಗಂತೂ ಬ್ರಾಹ್ಮಣ್ಯವನ್ನು ಸಂಪಾದಿಸಿದವರು, ಸಾಲದ್ದಕ್ಕೆ ಈ ದೇಶದ ಇತಿಹಾಸವನ್ನು ಇಂಚಿಂಚೂ ಬಲ್ಲವರವರು. ಹಾಗಾಗಿ ಸುದೀರ್ಘವಾಗಿ ಆ ರಾಮನಿಗೆ ಅದನ್ನು ಹೇಳಿದಾಗ ರಾಮನಿಗೆ ಎಲ್ಲಿಲ್ಲ ಸಂತೋಷ. ಓಹ್, ನನ್ನ ವಂಶದವರು ಈ ಗಂಗೆಯನ್ನು ತಂದಿದ್ದಾರೆ, ಭಗೀರಥನಿಂದಾಗಿ ಭಾಗೀರಥಿ ಅಂತಾಯಿತು, ಜನ್ಹುವಿನಿಂದಾಗಿ ಜಾಹ್ನವಿ ಅಂತಾಯಿತು. ಓಹ್ 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 ಅಂಥೇಳಿ, ಅಂದರೆ ಪ್ರತಿಯೊಬ್ಬರೂ ಸಹ ಅವರವರ ವಂಶದ ಬಗ್ಗೆ ಹೆಮ್ಮೆ ಪಡುವಂಥ ವಿಷಯವನ್ನು ನಾವು ಹುಡುಕಿ ತಿಳ್ಕೊಳ್ಬೇಕು. ರಾಮನಿಗೆ ವಿಶ್ವಾಮಿತ್ರ ಅಂತ ಸಿಕ್ಕಿತು, ನಮಗೆ ಅಂಥವ್ರು ಸಿಕ್ಕಿದ್ರು ನಾವಾರೂ ಕೊನೆ ಪಕ್ಷ ನಮ್ಮ ಹಿರಿಯರು ಏನು ಸಾಧನೆ ಮಾಡಿದ್ದಾರೆ ಅಂತ ಹೇಳ್ಕೊಂಡ್ರೆ ನಮಗೆ ಅಷ್ಟೋ ಇಷ್ಟೋ ಗೊತ್ತಾಗುತ್ತೆ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಶಾಲೆಯಲ್ಲಿ ನಾವು ಬೇರೆ ಬೇರೆ ವ್ಯಕ್ತಿಗಳ ಹುಟ್ಟಿದ್ದ ದಿನಾಂಕವನ್ನು, ಸತ್ತು ದಿನಾಂಕವನ್ನು ಉರು ಹೊಡಿತೇವೆ. ಆದರೆ ನಮ್ಮದೇ ಮನೆಯಲ್ಲಿ ಸಾಧನೆ ಮಾಡಿದಂಥ ನಮ್ಮ ಅಜ್ಜನ ಅಪ್ಪ ಯಾರು ಅಂತ ಕೇಳಿ ನಮಗೆ ಯಾರಿಗೂ ಗೊತ್ತಿರೋದಿಲ್ಲ, ದುರ್ದೈವ ಅಂದರೆ ಅಲ್ವಾ. ಹಾಗಾಗಿ ನಮಗೇನು ಹೇಳುತ್ತೆ ಇದು ಅಂತಂದರೆ, ನಿನ್ನ ವಂಶದವನ್ನು ಸಹ ನೀನು ಸರಿಯಾಗಿ ತಿಳಿದುಕೊಂಡ್ರೆ ಆಗ ನಿಜವಾಗಿ ನೀನು ಒಬ್ಬ ಈ ದೇಶದ ಪ್ರಜೆ ಆಗ್ತೀಯೇ ಎನ್ನುವ ಅರ್ಥದ ಹಿನ್ನೆಲೆಯಲ್ಲಿ ಕೊನೆಗೆ ಗಂಗೆಯ ಬಗ್ಗೆ ಹೇಳ್ತಾ, ಇವಳಿಗೆ ತ್ರಿಪಥಗ ಅಂತ ಇನ್ನೊಂದು ಹೆಸರುಂಟು. ಯಾಕೆಂದರೆ ಅವಳು ಆ ಸ್ವರ್ಗದಿಂದ ಇಳಿದು ಬರಬೇಕಿದ್ರೆ, ಸತ್ಯಲೋಕದಿಂದ ಸ್ವರ್ಗಕ್ಕೆ ಬಂದಳು, ಅದಾದಮೇಲೆ ಆಕಾಶ, ಅದಾದಮೇಲೆ ಭೂಮಿ, ಹೀಗೆ 3 ಕಡೆಯಲ್ಲಿ ಅವಳು ಬಿದ್ದದ್ರಿಂದ ಅವಳಿಗೆ ತ್ರಿಪಥಗ ಅಂತ ಹೆಸರು ಬಂತು. ಹೀಗೆ ಮುಂದಕ್ಕೆ ಬರ್ತಾ ಬರ್ತಾ ವಿಶ್ವಾಮಿತ್ರ ಒಂದು ಪವಿತ್ರವಾದ ಜಾಗದಲ್ಲಿ ಹೇಳ್ತಾರೆ, ರಾಮ ಆಚಮನ ಮಾಡು, ಇವತ್ತು ನಾನು ನಿಮಗೆ ಕೆಲವು ಮಂತ್ರಗಳನ್ನು ಉಪದೇಶ ಮಾಡಬೇಕು ಅಂತ ಹೇಳಿ ಒಂದು ಪವಿತ್ರವಾದ ಜಾಗದಲ್ಲಿ ವಿಶ್ವಾಮಿತ್ರ ಮಹರ್ಷಿಗಳು ರಾಮನಿಗೆ ಸುಮಾರಾಗಿ ಒಂದು 50 ತರಹದ ಶಸ್ತ್ರ ಅಸ್ತ್ರಗಳ ಮಂತ್ರವನ್ನು ಉಪದೇಶ ಮಾಡ್ತಾರೆ. ಶಸ್ತ್ರ ಅಂದರೆ ಮಂತ್ರ ಇಲ್ಲದೇ ಬಿಡುವುದು ಅಂತ ಒಂದು ಅರ್ಥ. ಇನ್ನು ಕೆಲವು ಸಲ ಶಸ್ತ್ರ ಅಂದರೆ ನಾವು ಕೈಯಿಂದ ಆಯುಧನ ಎತ್ತಿ ಹೊಡೆಯುವಂಥದ್ದು ಶಸ್ತ್ರ. ಉದಾಹರಣೆಗೆ ಖಡ್ಗ ತಗೊಂಡು ಗದೆ ತಗೊಂಡು ಹೊಡಿತೇವಲ್ಲ, ಇಂತಹದ್ದು ಶಸ್ತ್ರ ಅಂತ 2 ತರಹದ ಅರ್ಥ ಉಂಟು ಅದಕ್ಕೆ. ಅಸ್ತ್ರ ಅಂದರೆ ಮಂತ್ರ ಸಹಿತವಾಗಿ ಪ್ರಯೋಗ ಮಾಡುವಂತಹದ್ದು ಅಸ್ತ್ರ ಹೀಗೆ ಅಂತ. ಆ ಮಂತ್ರ ಸಹಿತವಾಗಿ ಮಾಡಬೇಕಿದ್ರೆ ಒಂದೊಂದು ಅಸ್ತ್ರದ ಹಿಂದೂ ಸಹ ಆ ಅಸ್ತ್ರಕ್ಕೆ ಸಂಬಂಧಪಟ್ಟಂಥ ದೇವತೆಗಳನ್ನು ಉಪಾಸನೆ ಮಾಡಬೇಕು. ವಿಶ್ವಾಮಿತ್ರರು ಮೊದಲು ಕ್ಷತ್ರಿಯರಾದ್ದರಿಂದ ಮತ್ತು ಅವರು ತಪಸ್ಸನ್ನು ಮಾಡಿ ಸಾಕಷ್ಟು ಇಂತಹ ವಿದ್ಯೆಯನ್ನು ಬಲ್ಲವರಾದ್ದರಿಂದ
ಸಾಕಷ್ಟು ಈ ಅಸ್ತ್ರಗಳು ಅವರಿಗೆ ಗೊತ್ತಿದ್ದು. ಅಲ್ಲಿ ಹೇಳ್ತಾರೆ ವಾಲ್ಮೀಕಿ ಮುನಿಗಳು ಸುಮಾರು 50 ಥರದ ಅಸ್ತ್ರಗಳನ್ನು ರಾಮನಿಗೆ ಉಪದೇಶ ಮಾಡಿದ್ದಾರೆ. ಆ ಎಲ್ಲ ಮಂತ್ರದ ಅಭಿಮಾನಿ ದೇವತೆಗಳು ರಾಮನ ಮುಂದೆ ಬಂದು ನಿಂತಿವೆ. ರಾಮ ಹೇಳ್ತಾನೆ, ನೀವೆಲ್ಲರೂ ನನ್ನ ಹೃದಯದಲ್ಲಿ ಸನ್ನಿಹಿತರಾಗಿ ನಾನು ಕರೆದಾಗ ಪ್ರಕಟರಾಗಿ ಅಂತ. ರಾಮನಿಗೆ ಎಂತಹ ಉಪಕಾರ ನೋಡಿ, ವಿಶ್ವಾಮಿತ್ರರಿಂದ ಆದಂಥದ್ದು. ಅಷ್ಟು ಆದಮೇಲೆ ಮುಂದಕ್ಕೆ ಪ್ರಯಾಣ ಮಾಡ್ತಾರೆ. ಪ್ರಯಾಣ ಮಾಡಿ ಆದಮೇಲೆ ರಾಮ ಮೊದಲು ತನ್ನ ಆ ವಿಭೂತಿ ಪುರುಷತ್ವವನ್ನು ತೋರಿಸುವಂತಹ ಸಂದರ್ಭ ಈಗ ಬಂದಿದೆ. ಹೋಗ್ತಾ ಇರುವಾಗ ದಾರಿಯಲ್ಲಿ ನಿರ್ಜನವಾದ ಪ್ರದೇಶ, ನೋಡೋದಕ್ಕೆ ಹಾಳು ಬಿದ್ದು ಹೋಗಿದೆ. ಆದರೆ ಅದನ್ನು ನೋಡಿದಾಗ ಯಾವುದೋ ಒಂದು ಪವಿತ್ರವಾದಂಥ ಆಶ್ರಮ ಅಂತ ಅನಿಸುತ್ತೆ. ರಾಮ ಕೇಳ್ತಾನೆ, ಇದನ್ನು ನೋಡಿದಾಗ ಆಶ್ರಮ ಅಂತ ಅನಿಸುತ್ತೆ, ಯಾಕೆ, ಏನು ಇದ್ರ ಕಥೆ ಸ್ವಲ್ಪ ನನಗೆ ಹೇಳಿ, ಇಲ್ಲೇನೋ ಒಂದು ಕಥೆ ಇರಬೇಕು ಅಂತ ನನಗನ್ನಿಸುತ್ತೆ ಅಂತ. ಕೊನೆಗೆ ವಿಶ್ವಾಮಿತ್ರ ಮಹರ್ಷಿಗಳು ಹೇಳ್ತಾರೆ, ಇಹ ವರ್ಷ ಸಹಸ್ರಾಣಿ ಬಹೂನಿತ್ವಂ ನಿವತ್ಸ್ಯಸಿ. ಇದು ರಾಮ, ಇವಾಗ ಒಂದು ದೊಡ್ಡ ಕಥೆ ಉಂಟು. ಗೌತಮರು ಅಂತ ಒಬ್ಬ ಋಷಿ, ಅವರ ಹೆಂಡತಿ ಅಹಲ್ಯ ಅಂತ, ಒಂದು ರೀತಿಯ ಒಂದು ಕೆಡುಕಿನ ಕಾಲದಿಂದಾಗಿ ಅವಳು ದೇವೇಂದ್ರನನ್ನು ಸಂಧಿಸಿ ಪತಿತಳಾಗಿ ಬಿಟ್ಲು. ಇದು ಗೊತ್ತಾದಾಗ ಗೌತಮ ಆಕೆಯನ್ನು ಶಪಿಸಿದ. ಏನು ಶಪಿಸಿದ ಅಂತಂದರೆ, ಈ ಆಶ್ರಮದ ಮಣ್ಣಲ್ಲಿ ನೀನು ಧೂಳಾಗಿ ಹೊರಳಾಡ್ತಾ ಇರು ಅಂತ, ಅದೃಶ್ಯಳಾಗಿರು, ಆಹಾರವೈತು ಅಂದರೆ ವಾತವೇ, ಗಾಳಿಯೇ ನಿನಗೆ ಆಹಾರ, ಹಸಿವಿನಿಂದ ನೀನು ಕಂಗಾಲಾಗಿ ಹೋಗಬೇಕು, ಗಾಳಿಯನ್ನೇ ತಿಂದ್ಕೊಂಡಿರಬೇಕು ಹೇಳಿ ಶಾಪ ಕೊಟ್ಟು ಗೌತಮ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಅಹಲ್ಯೆ ಅಲ್ಲಿ ಅದೃಶ್ಯಳಾಗಿ ಆ ಆಶ್ರಮದ ಮಣ್ಣಲ್ಲಿ ಹೂಡಿಯಲ್ಲಿ ಧೂಳಾಗಿ ಇರ್ತಾಳೆ ಅಂತ. ನನಗೆ ಗೊತ್ತು, ನಾನು ಈ ಮಾತನ್ನು ಹೇಳಿದಾಗ ನಿಮಗೆ ಸಮಾಧಾನ ಇಲ್ಲ ಅಂತ. ಯಾಕೆಂದರೆ ನೀವು ಕಥೆ ಕೇಳಿದ್ದೀರಿ, ಕಥೆ ಓದಿದ್ದೀರಿ. LKGಯಿಂದ ಹಿಡಿದು 10ನೇ ಕ್ಲಾಸ್ವರೆಗೆ ಓದಿದ್ದಿದ್ರೆ ಅಲ್ಲಿ ಅವಳು ಒಂದು ಕಲ್ಲು ಬಂಡೆ ಆಗಿ ಇದ್ಲು ಅಂತ. ಕಲ್ಲು ಬಂಡೆ ಆದಂಥ ವಿಷಯ ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ. ಹಾಗಿದ್ರೆ ಇದು ಎಲ್ಲಿದು ಅಂದರೆ ಅಧ್ಯಾತ್ಮ ರಾಮಾಯಣದಲ್ಲಿ ನೇರವಾದಂತಹದ್ದು ಉಂಟು. ನಾ ಎರಡನ್ನೂ ಸಹ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇಹ ವರ್ಷ ಸಹಸ್ರಾಣಿ ಬಹೂನಿತ್ವಂ ನಿವಸ್ಯಸಿ ವಾಯುಭಕ್ಷ ನಿರಾಹಾರ ತಪ್ಯಂತಿ ಭಸ್ಮಶಾಯಿನಿ. ಭಸ್ಮ ಅಂದ್ರೇನು? ಧೂಳು ಅಂತ ಅರ್ಥ. ನೀನು ಈ ಧೂಳಲ್ಲಿ ಅದೃಶ್ಯಳಾಗಿರು. ಅದೃಶ್ಯ ಸರ್ವಭೂತಾನಾಂ ಆಶ್ರಮೇ ಅಸ್ಮಿನ್ ನಿವತ್ಸ್ಯಸಿ. ಕೊನೆಗೆ ಎಷ್ಟೋ ವರ್ಷಗಳ ಕಾಲ ಹೀಗೆ ಇರಬೇಕು ನೀನು ಮಾಡಿದ ತಪ್ಪಿಗೆ, ಅದೇ ನಿನಗೆ ಪ್ರಾಯಶ್ಚಿತ್ತ. ಮುಂದೆ ಯದಾ ಚೈತದ್ವನಂ ಘೋರಂ ರಾಮೋ ದಶರಥಾತ್ಮಜ. ಮುಂದೆ ಭಗವಂತ ರಾಮನಾಗಿ ಅವತರಿಸಿ ಬರ್ತಾನೆ, ದಶರಥ ನಂದನನಾಗಿ. ಆಗಮಿಷ್ಯತಿ ದುರ್ಧರ್ಷಸ್ತದಾ ಪೂತ ಭವಿಷ್ಯತಿ. ಅವನು ಬಂದು ಈ ಆಶ್ರಮದಲ್ಲಿ ಹೆಜ್ಜೆ ಇಟ್ಟಾಗ, ಅಂದರೆ ನೀನು ಎಲ್ಲಿ ಧೂಳಾಗಿದೆಯೋ ಈ ಧೂಳು ರಾಮನ ಪಾದಕ್ಕೆ ಅಂಟಿದಾಗ ಮತ್ತೆ ನಿನಗೆ ಶುದ್ಧಿ, ಮತ್ತೆ ನೀನು ಮೊದಲನೇ ರೂಪವನ್ನು ತಾಳ್ತೀಯೇ ಅಂತ. ಇದು ವಾಲ್ಮೀಕಿ ರಾಮಾಯಣದಲ್ಲಿ ಇರುವಂತಹದ್ದು. ಅಧ್ಯಾತ್ಮ ರಾಮಾಯಣದಲ್ಲಿ ಅದು ಬೇರೆ ರೀತಿಯಾಗಿ ಬರುತ್ತದೆ. ಅವರು ಹೋಗುವಾಗ ನೇರವಾಗಿ ಒಂದು ಶಾಪವನ್ನು, ಮೊದಲನೇದು ಶಾಪವೇ ವಾಲ್ಮೀಕಿ ರಾಮಾಯಣದಲ್ಲಿ, ಇದೂ ಸಹ ಶಾಪವೇ. ದುಷ್ಟೇ ತ್ವಂ ತಿಷ್ಠ ದುರ್ವೃತ್ತೆ ಶಿಲಾಯಾಮ್ ಆಶ್ರಮೇ ಮಮ. ನನ್ನ ಈ ಆಶ್ರಮದಲ್ಲಿರುವಂತಹ ಶಿಲೆಯಲ್ಲಿ ನೀನು ವಾಸ ಮಾಡು, ಇದೇ ನಿನಗೆ ಜಾಗ. ನಿನ್ನನ್ನು ಹೊರಗಡೆ ಯಾರು ನೋಡಿದ್ರು ಸಹ ಏನಾಗಿ ಕಾಣಬೇಕು ನೀನು? ಒಂದು ಬಂಡೆ ಅಷ್ಟೇ. ಯದಾ ತ್ವದಾಶ್ರಮ ಶಿಲಾಂ ಪಾದಾಭ್ಯಾಂ ಆಕ್ರಮಿಷ್ಯತಿ. ರಾಮ ಬಂದವನು ತನ್ನ ಕಾಲಿನಿಂದ ಈ ಶಿಲೆಯನ್ನು ಸ್ಪರ್ಶ ಮಾಡಿದಾಗ ತದೈವ ಧೂತ ಪಾಪಾತ್ವಂ, ಧೂತ ಪಾಪಾತ್ವಂ, ಆಗ ನೀನು ಪಾಪರಹಿತಳಾಗಿ ಮೊದಲಿನಂತೆ. ಅಧ್ಯಾತ್ಮ ರಾಮಾಯಣ ಮಾಶ್ರತ್ಯ ಇವತ್ತು ಅಧ್ಯಾತ್ಮ ರಾಮಾಯಣ ಅತ್ಯಂತ ರಮಣೀಯ ಶ್ಲೋಕ ಸಂತೆ, ಅತ್ಯಂತ. ನಾನು ಪದೇ ಪದೇ ಅಂದ್ಕೊಳ್ತಾ ಇರ್ತೇನೆ, ಕೊನೆ ಪಕ್ಷ ವಾಲ್ಮೀಕಿ ರಾಮಾಯಣ ಅತ್ಯಂತ ದೊಡ್ಡದು, 24,000 ಶ್ಲೋಕಗಳು ಅದರ ಗಾತ್ರ. ನಾವು ಅಧ್ಯಾತ್ಮ ರಾಮಾಯಣವನ್ನು ಓದಿದರೆ ಅದರ ಜಿಷ್ಟು ಸಾರಾತ್ ಸಾರ, ಅದರ ಕೆನೆ ಎಲ್ಲವೂ ನಮಗೆ ಸಿಗ್ತದೆ. ಅತ್ಯಂತ ಸುಂದರವಾದಂಥದ್ದು, ಸಾಕ್ಷಾತ್ ಶಿವಪಾರ್ವತಿಯರ ಸಂವಾದ. ಆ ರಾಮಾಯಣ ಓದೋದ್ರಿಂದ ನಮಗೆ ತುಂಬ ಲಾಭ ಉಂಟು.
ಆಚಾರ್ಯ ಶಂಕರ ಭಗವತ್ಪಾದರು ವಾಲ್ಮೀಕಿ ರಾಮಾಯಣಕ್ಕಿಂತ ಅಧ್ಯಾತ್ಮ ರಾಮಾಯಣದಿಂದ ಮತ್ತು ವಾಸಿಷ್ಠ ರಾಮಾಯಣದಿಂದಲೇ ಹೆಚ್ಚೆಚ್ಚು ಭಾಗಗಳನ್ನು ತೆಗೆದು ತಮ್ಮ ಸ್ತೋತ್ರದಲ್ಲಿ ಸೇರಿಸಿ ನಮಗೆ ಕೊಟ್ಟಿದ್ದಾರೆ ಅಂತ. ಹಾಗಾಗಿ ಇಂಥ ಗ್ರಂಥಗಳನ್ನು ಓದಿದಾಗ ಏಕಕಾಲದಲ್ಲಿ ನಮಗೆ ಹಲವು ಲಾಭಗಳಾಗ್ತವೆ. ಹಾಗಾಗಿ ಅಧ್ಯಾತ್ಮ ರಾಮಾಯಣ ಜೊತೆಗೆ ಕೊನೆಯದು ಅಧ್ಯಾತ್ಮದಲ್ಲೇ ಮುಕ್ತಾಯ ಆಗುವಂಥದ್ದು ಕೂಡ. ಅಷ್ಟು ಹಿನ್ನೆಲೆಯಲ್ಲಿ ವಿಶ್ವಾಮಿತ್ರ ಮಹರ್ಷಿಗಳು ಅಲ್ಲಿ ಕರ್ಕೊಂಡು ಬಂದಿದ್ದಾರೆ ರಾಮನನ್ನು. ಯಾಕೆಂದರೆ ರಾಮ ಕೇಳದೇ ಇದ್ದರೂ ಸಹ ಅವರಿಗಿತ್ತು ಇಲ್ಲೊಂದು ಜೀವದ ಉದ್ಧಾರ ಆಗಬೇಕು. ಯಾಕೆಂದರೆ ಅಲ್ಲಿ ಹೋದ ತಕ್ಷಣ ಅವ್ರ ಮಗ ಶತಾನಂದ ಕೇಳ್ತಾನೆ, ನನ್ನಮ್ಮಕ್ಕೆ ಗೊತ್ತಿತ್ತು ಅವನಿಗೆ ರಾಮ ಬಂದಾಗ, ಅವ್ನು ಕೇಳ್ತಾನೆ ಅವನಲ್ಲಿ, ನಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋಗಿದ್ರ ರಾಮ ಲಕ್ಷ್ಮಣರನ್ನು, ನಮ್ಮ ಅಮ್ಮ ಬದುಕಿ ಬಂದ್ಲ, ನಮ್ಮ ಅಪ್ಪ ಮತ್ತೆ ಪುನಃ ಆಕೆಯನ್ನು ಸ್ವೀಕರಿಸಿದ್ರ ಅಂತೆಲ್ಲ ಕೇಳುವ ಮಾತಿದೆಯಲ್ಲ, ನಮ್ಮ ಹೃದಯವನ್ನೆಲ್ಲೋ ಒಂದು ಕಡೆಗೆ ಚುಚಿತಾ ಇರುತ್ತೆ ಅಂತ. ಹಾಗಾಗಿ ವಿಶ್ವಾಮಿತ್ರರು ಎಷ್ಟಂದರೂ ಸಹ ಅವರಿಗೆ ದಿವ್ಯ ದರ್ಶನ. ಹಾಗಾಗಿ ಕರ್ಕೊಂಡು ಬಂದು, ರಾಮ ಇಲ್ಲಿ ಹೀಗಾಗಿದೆಯಪ್ಪ, ನೀನು ಬರುವುದನ್ನು ಆ ತಾಯಿ ಕಾಯ್ತಾ ಇದ್ದಾಳೆ ಅಂತೆಲ್ಲ ಸ್ಪರ್ಶ ಮಾಡು ಆ ಶಿಲೆಯನ್ನು ಅಂತ ಹೇಳಿದಾಗ ಆ ರಜಸ್ಸು ಧೂಳೀಕಣ ಅಲ್ಲಿ ರಾಮ ಹೆಜ್ಜೆ ಇಟ್ಟಿದ್ದೇ ಆಕೆ ಮತ್ತೆ ಪುನಃ ಬದುಕಿ ಬಂದಳು. ಹಲ್ಯ ಅಂದರೆ ಸಂಸ್ಕೃತದಲ್ಲಿ ಕುರೂಪಿ ಅಂತ ಅರ್ಥ, ಅಹಲ್ಯ ಅಂದರೆ ಅತ್ಯಂತ ಸುಂದರಿ ಅಂತ ಅರ್ಥ. ಹಾಗಾಗಿ ಅವಳ ಸೌಂದರ್ಯವೇ ಅವಳಿಗೆ ಏನಾಯಿತು, ಶಾಪ ಆಯಿತು. ಅದು ಕೇವಲ ಅವಳಿಗಷ್ಟೇ ಅಲ್ಲ, ಬಹಳಷ್ಟು ಜನ ಸ್ತ್ರೀಯರಿಗೂ ಸಹ ಹಾಗಾಗ್ತದೆ ಹೀಗೆ ಅಂತ. ಹಾಗಾಗಿ ನಾವು ಅದಿದೆ ಅಂಥೇಳಿ ಏನು ಮಾಡಬಾರ್ದು, ಮೆರೆಯಬಾರದು, ಜಂಬ ಪಡಬಾರದು, ಇದ್ದರೆ ಅದು ನಮಗೆ ಮುಳುವಾಗತ್ತೆ ಎನ್ನುವುದನ್ನು ಈ ಅಹಲ್ಯೆ ನಮಗೆ ಪಾಠ ಮಾಡ್ತಾಳೆ. ಕೊನೆಗೆ ರಾಮನನ್ನು ಕರ್ಕೊಂಡೋಗಿ ವಿಶ್ವಾಮಿತ್ರ ಹೇಳುವ ಶಬ್ದ, ಪಾವಯಸ್ವ ಮುನೇರ್ ಭಾರ್ಯಾಂ, ಈ ಮುನಿಯ ಭಾರ್ಯಾದಂಥ ಆ ಅಹಲ್ಯೆಯನ್ನು ನೀನು ಪವಿತ್ರಳನ್ನಾಗಿಸು ರಾಮ, ಅದು ನಿನ್ನಿಂದ ಮಾತ್ರ ಸಾಧ್ಯ, ಬೇರೆ ಯಾರ ಹತ್ರನೂ ಸಹ ಸಾಧ್ಯ ಇಲ್ಲ. ನೋಡಿ ವಿಶ್ವಾಮಿತ್ರರ ಕಾರುಣ್ಯ ಹೇಗುಂಟು. ರಾಮನಿಂದ ಏನೆಲ್ಲ ಮಾಡಿಸ್ಬೇಕು ಎನ್ನುವಂಥದ್ದು ಇತ್ತಲ್ಲ, ಅದು ಅವರಿಗೆ ಗೊತ್ತಿತ್ತು. ಹೀಗೆ ರಾಮನ ಪಾದ ಶಿಲೆಯಾದಂಥ ಅಹಲ್ಯೆ ಶುದ್ಧವಾಗಿ ಬಂದಳು. ಕೊನೆಗೆ ರಾಮನ ಪೂಜೆ ಮಾಡ್ತಾಳೆ, ಹಣ್ಣು ಹಂಪಲನ್ನು ಆ ಕ್ಷಣದಲ್ಲೇ ಕೊಟ್ಟು ಅವನನ್ನು ಸತ್ಕರಿಸ್ತಾಳೆ. ಕೊನೆಗೆ ಆಕೆ ಈ ಘಟನೆ ಅಂದರೆ ಎದ್ದು ಸತ್ಕಾರ ಮಾಡ್ತಾ ಇರೋ ಸಂದರ್ಭದಲ್ಲೇ ಗೌತಮರು ಬರ್ತಾರೆ. ಅವರಿಗೂ ಸಹ ಸಮಾಧಾನ ಆಗತ್ತೆ. ಎಂದಿಗೆ ಎಲ್ಲವೂ ಸಹ ಈ ದುರಂತ ಮಂಗಳಮಯವಾಗಿ ಮುಗೀತಲ್ಲ, ರಾಮ ಇದಕ್ಕೋಸ್ಕರ ನನ್ನ ಪತ್ನಿ ಕಾಯ್ತಾ ಇದ್ಲು, ನನ್ನ ಮಗ ಕಾಯ್ತಾ ಇದ್ದ, ನಾನೂ ಸಹ ಅವಳಿಗೆ ಈ ಪ್ರಾಯಶ್ಚಿತ್ತ ಆಗಬೇಕು ಅಂತ. ಯಾಕೆಂದರೆ ನಿನ್ನಂಥವನ ಪಾದಸ್ಪರ್ಶ ಆದಾಗ ಈ ಜಗತ್ತಿನಲ್ಲಿ ಪವಿತ್ರ ಆಗದಿರುವಂಥ ವಸ್ತು ಯಾವುದು ರಾಮ ಅಂತ ಹೇಳಿ ಆ ಗೌತಮರು ಬಹಳ ಸಂತೋಷಪಡ್ತಾರೆ. ಇಂಥ ಒಂದು ಆ ದಂಪತಿಗಳನ್ನು ಮತ್ತೆ ಪುನಃ ಒಂದಾಗುವ ಹಾಗೆ ರಾಮನ ಪಾದ, ರಾಮ ಅಂತ ಹೇಳೋಕ್ಕಿಂತ ರಾಮನ ಪಾದ, ಯಾಕೆಂದರೆ ಆ ಪಾದ ಎನ್ನುವುದು ಅವನ ಸ್ವರೂಪಕ್ಕಿಂತ ಏನಲ್ಲ ಭಿನ್ನ ಅಲ್ಲ, ಹೀಗೆ ಮಾಡುತ್ತೆ. ಈ ಸಂದರ್ಭದಲ್ಲಿ ಅಧ್ಯಾತ್ಮ ರಾಮಾಯಣದಲ್ಲೇ ಬರುವಂಥ ಒಂದು ಶ್ಲೋಕ, ಇದು ನೇರ ವಿಶ್ವಾಮಿತ್ರರಿಗೆ ಸಂಬಂಧಪಟ್ಟಿದ್ದೂ ಅಲ್ಲ, ರಾಮನ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಿದ್ದೂ ಅಲ್ಲ, ಆದರೆ ರಾಮನ ಪಾದ ಮಹಿಮೆಯನ್ನು ಹೇಳುವಂಥ ಶ್ಲೋಕ. ಈಗ ತಾನೇ ನಾನು ಹೇಳಿದ್ದೇನೆ, ಅಧ್ಯಾತ್ಮ ರಾಮಾಯಣದಲ್ಲಿ ಎಂಥ ಅಮೂಲ್ಯವಾದಂತಹ ಶ್ಲೋಕಗಳಿವೆ. ಅದನ್ನು ಓದ್ತಾ ಹೋದರೆ ನಮಗೆ ಅಷ್ಟು ಸಂತೋಷ ಆಗ್ತಾ ಇರುತ್ತೆ. ಹಾಗಾಗಿ ಅದನ್ನೊಂದು 2 ಶ್ಲೋಕವನ್ನು ನಾನು ಇಲ್ಲಿ ಉದಾಹರಿಸಬೇಕು ಆ ಸಂದರ್ಭವನ್ನು ಹೇಳಿ. ನದಿಯನ್ನು ದಾಟಬೇಕು ಮಿಥಿಲೆಗೆ ಹೋಗುವಾಗ. ಆ ದಡಕ್ಕೆ ಬಂದಾಗ ನಾವಿಕ ಹೇಳ್ತಾನೆ, ವಿಶ್ವಾಮಿತ್ರರು ರಾಮ ಲಕ್ಷ್ಮಣ ಇದ್ದಾರೆ. ಈಗ ತಾನೇ ರಾಮನ ಪಾದಸ್ಪರ್ಶದಿಂದ ಶಿಲೆಯಾದಂತಹ ಅಥವಾ ರಾಮನ ಪಾದಕ್ಕೆ ಅಂಟಿದಂತಹ ಧೂಳಿನಿಂದಾಗಿ ಅಹಲ್ಯೆ ಬದುಕಿ ಬಂದಿದ್ದಾಳೆ ಅನ್ನೋದು ಆ ನಾಯಕನಿಗೆ ಗೊತ್ತಾಗಿದೆ. ಹಾಗಾಗಿ ಆತ ಹೇಳ್ತಾನೆ, ರಾಮ ನನ್ನ ದೋಣಿಯ ಮೇಲೆ ಕಾಲಿಡುವುದಕ್ಕಿಂತ ಮುನ್ನ 1 ನಿಮಿಷ ದಡದಲ್ಲಿ ಹಾಗೇ ನೀನು ನಿಲ್ಲು. ಯಾಕೆಂದರೆ ನಾನು ಆ ನದಿಯ ನದಿಯ ನೀರನ್ನು ತಂದು ನಿನ್ನ ಪಾದವನ್ನು ಮೊದಲು ತೊಳಿಬೇಕು ನಾನು. ಯಾಕೆ ಅಂತಂದರೆ ಕ್ಷಾಲಯಾಮಿ ತವ ಪಾದ ಪಂಕಜಂ ನಾಥದಾರು ದೃಶದೋ ಕಿಮಂತರಂ ಮಾನುಷೀಕರಣ ಚೂರ್ಣಮಸ್ತಿತೆ ಪಾದಯೋರಿತಿ ಕಥಾ ಪ್ರಥೀಯಸಿ. ರಾಮ ನಿನ್ನ ಪಾದವನ್ನು ನಾನು ತೊಳಿಬೇಕು. ಯಾಕೆ ಅಂದರೆ ನಿನ್ನ ಈ ಪಾದದ ಅಡಿಭಾಗದಲ್ಲಿ
ಅದು ಯಾವುದನ್ನು ಮುಟ್ಟತ್ತೋ, ಆ ಪಾದ ಸ್ಪರ್ಶ ಮಾಡುತ್ತೋ ತಕ್ಷಣ ಅದನ್ನು ಅದೇನು ಮಾಡುತ್ತೆ ಕೇಳಿದರೆ ಮನುಷ್ಯರನ್ನಾಗಿ, ಸ್ತ್ರೀಯನ್ನಾಗಿ ಮಾಡುತ್ತೆ. ಯಾಕೆಂದರೆ ನಿನ್ನ ಪಾದಕ್ಕೆ ಅಂಟಿದ ರಜಸ್ಸಿಗೆ, ಧೂಳಿಗೆ ಆಸಕ್ತಿ ಉಂಟು. ಅದಕ್ಕೋಸ್ಕರ ಮೊದಲು ಆ ಧೂಳಿ ಕಣಗಳನ್ನು ನಾನು ಏನು ಮಾಡಬೇಕು, ತೊಳೆದು ಬಿಡ್ತೇನೆ. ಹೀಗೆ ನೋಡಿ, ನಾಥದಾರು ದೃಶದೋ ಕಿಮಂತರಂ, ಹಿಂದೆ ಆ ಶಿಲೆಯನ್ನು ನೀನು ಹೆಣ್ಣಾಗಿ ಮಾಡಿದೆ. ಈಗ ನನಗನ್ನಿಸ್ತಾ ಇದೆ, ನನ್ನ ದೋಣಿ ಮರದ್ದು, ಈ ಮರಕ್ಕೂ ಆ ಕಲ್ಲಿಗೂ ಏನಯ್ಯ ವ್ಯತ್ಯಾಸ? ಅಕಸ್ಮಾತ್ ನೀನು ಆ ರಜಸ್ಸನ್ನು ಇಟ್ಕೊಂಡು ನನ್ನ ದೋಣಿ ಮೇಲೆ ಕಾಲಿಟ್ಟೆ, ದೋಣಿ ಏನಾಗುತ್ತೆ ನೋಡಿ. ಎಂತಹ ಒಂದು ಆ ಅಧ್ಯಾತ್ಮದ ಜೊತೆಗೆ ಕಾವ್ಯದ ವಿಚಾರವನ್ನು ಹೇಳ್ತಾರೆ. ಹೀಗೆ ಹೇಳಿ ಕೊನೆಗೆ ಪಾದಾಂಬುಜಂತೆ ವಿಮಲಂ ಹಿ ಕೃತ್ವ ಪಶ್ಚಾತ್ತರಂ ತೀರಮಹಂ ನಯಾಮಿ. ಹಾಗಾಗಿ ಮೊದಲು ನಾನು ನಿನ್ನ ಪಾದವನ್ನು ತೊಳಿಬೇಕು, ಆಮೇಲೆ ನಿನ್ನನ್ನು ನನ್ನ ದೋಣಿಯಲ್ಲಿ ಕುಳ್ಳಿರಿಸಿಕೊಂಡು ನದಿಯ ಆಚೆಗೆ ದಾಟಿಸ್ತೇನೆ. ನೋಚೇತ್ತರಿ ಸದ್ಯುವತಿ ಮಲೇನ ಸ್ಯಾಚೇದ್ವಿಭೋ ವಿದ್ಧಿ ಕುಟುಂಬ ಹಾನಿ. ಹಾಗಿಲ್ಲದೆ ಇದ್ದರೆ, ನಿನ್ನ ಪಾದವನ್ನು ತೊಳೆಯದೇ ನಾನು ನಿನ್ನನ್ನು ನನ್ನ ದೋಣಿಯ ಮೇಲೆ ಏನಾದ್ರು ಕೂರಿಸ್ದೆ ಅಂತಾದರೆ, ನೀನು ನನ್ನ ದೋಣಿಯ ಮೇಲೆ ಕಾಲಿಟ್ಟೆ ಅಂತಾದರೆ ನನಗೆ 2 ರೀತಿಯ ಹಾನಿಯಾಗತ್ತೆ ಅಂದ. ಏನಪ್ಪ ಅಂದರೆ, ನನ್ನ ಹೊಟ್ಟೆ ಹೊರಲಿಕ್ಕೆ ಕಾರಣವಾದಂಥದ್ದು ಈ ದೋಣಿ. ನೀನು ಕಾಲಿಟ್ಟ ತಕ್ಷಣ ಈ ದೋಣಿ ಸ್ತ್ರೀ ಆದರೆ ಪುನಃ ನಾನು ಆಕೆಯನ್ನು ಪತ್ನಿ ಅಂತ ಪರಿಗ್ರಹಿಸಬೇಕು. ಈಗಾಗಲೇ ಮನೆಯಲ್ಲಿ ಒಬ್ಬಳಿದ್ದಾಳೆ, ಹಾಗಾಗಿ 2 ಹೆಂಡತಿಯರು. ಒಂದು, ಅದರ ಜೊತೆಗೆ ಈ ದೋಣಿಯಿಂದ ನನಗೆ ಅಷ್ಟೋ ಎಷ್ಟು ಆದಾಯ ಬರ್ತಿತ್ತು, ಅವಳು ಸ್ತ್ರೀ ಆಗಿಬಿಟ್ರೆ ನನ್ನ ಹೊಟ್ಟೆಗೆ ಆಘಾತ, ಯಾಕೆಂದ್ರೆ ನನ್ನ ದುಡಿಮೆ ನಿಂತು ಹೋಗ್ಬಿಡುತ್ತೆ. ಹಾಗಾಗಿ ಇಂಥ ನಿನ್ನ ಪಾದವನ್ನು ನಾನು ತೊಳೆಯದೆ ಈ ದೋಣಿಯ ಮೇಲೆ ಹತ್ತಿಸಲಾರೆ. ಇದು ಮೇಲ್ನೋಟಕ್ಕೆ ಈ ಅರ್ಥ. ಆದರೆ ಅದರ ಅಂತರಂಗದ ಅರ್ಥ ಏನು ಅಂದರೆ, ರಾಮ ನಿನ್ನ ಪಾದದ ಮಹಿಮೆ ಇಂಥದ್ದಪ್ಪ, ಹಾಗಾಗಿ ನಾನು ನಿನ್ನನ್ನು ಮನೆಗೆ ಕರೆದು ಆತಿಥ್ಯ ಮಾಡಿ ನಿನ್ನ ಸತ್ಕಾರ ಮಾಡಲಾರೆ. ಈ ನದಿಯ ತೀರದಲ್ಲಿಯೇ ನಾನು ನಿನ್ನ ಏನು ಮಾಡ್ತೇನೆ, ಪಾದ ತೊಳೆದು ನಿನಗೆ ಪೂಜೆ ಮಾಡ್ತೇನೆ. ಇಷ್ಟನ್ನು ಹೇಳೋದಕ್ಕೆ ಒಂದು ಘಟನೆಯನ್ನು ಇಟ್ಕೊಂಡು ಎಷ್ಟು ಸುಂದರವಾಗಿ ಅಧ್ಯಾತ್ಮ ರಾಮಾಯಣ ಈ ಶ್ಲೋಕಗಳನ್ನು ಹೆಣೆದು ನಮಗೆ ಕೊಡುತ್ತೆ. ಪಾರ್ವತಿ ಪರಮೇಶ್ವರ ಸಂವಾದದಿಂದ ಇಳಿದು ಬಂದಂಥದ್ದು ಇದು. ಹಾಗಾಗಿ ಅದರ ಒಳ ಅರ್ಥ ಹಾಗೆ. ಕಾರಣ ಇಷ್ಟೇ, ನಮ್ಮ ಸನಿಹಕ್ಕೆ ಮಹಾತ್ಮರು ಬಂದಾಗ ಅವರ ಪಾದ ತೊಳೆದು ನಾವು ಮುಂದೆ ಏನು ಮಾಡಬೇಕು, ಅವರ ಆಶೀರ್ವಾದವನ್ನು ಪಡಿಬೇಕು. ಕೊನೆಗೆ ಹೇಳ್ತಾನೆ ಆತ, ನನ್ನ ದೋಣಿಯನ್ನು ಹತ್ತು, ಈಗ ನನಗೇನು ತೊಂದರೆ ಇಲ್ಲ, ನನಗೆ ಅನುಕೂಲ ಆಗತ್ತೆ ಅಂಥೇಳಿ. ವಿಶ್ವಾಮಿತ್ರ ಮಹರ್ಷಿಗಳು ಪ್ರಾಯಶಃ ಮನಸ್ಸಿನಲ್ಲೇ ಎಷ್ಟು ಸಂತೋಷಪಟ್ಟರು ಏನೋ ಹೀಗೆ ಅಂತ. ಕೊನೆಗೆ ಇದು ರಾಮನ ಪಾದ ಮಹಿಮೆ. ಆ ಮಹಿಮೆಯನ್ನು ಇನ್ನೂ ಇದಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ವಿಚಾರಗಳುಂಟು, ಆದರೆ ಇಲ್ಲಿ ಹೇಳುವ ಔಚಿತ್ಯದ ಬಗ್ಗೆ ನನಗೆ ಸಂಶಯ. ರಾಮ ಮಿಥಿಲಾ ನಗರಕ್ಕೆ ಬರ್ತಾ ಇರುವಾಗ, ಇದು ಈ ರಾಮಾಯಣದಲ್ಲಿ ಎಲ್ಲೋ ಇಲ್ಲ, ಒಬ್ಬ ಕನ್ನಡದ ಕವಿ ಈ ಅಧ್ಯಾತ್ಮ ರಾಮಾಯಣದ ವಿಚಾರವನ್ನು ಮುಂದಕ್ಕೆ ಬೆಳೆಸಿದ್ದು ಹೀಗೆ ಅಂತ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಪ್ರೇರಣೆ. ಮಿಥಿಲಾ ನಗರಕ್ಕೆ ಬರ್ತಾ ಇರುವಾಗ, ಅಂದರೆ ಅವ್ರು ಬರುವ ವಿಷಯ ಈಗಾಗಲೇ ಗೊತ್ತಾಗಿದೆ, ಹಾಗಾಗಿ ರಸ್ತೆ ತುಂಬ ಜನ ನಿಂತಿದ್ದರಂತೆ. ಆ ದಾರಿ ಇಕ್ಕೆಲಗಳಲ್ಲಿ ಅವಿವಾಹಿತರ ಅಂತ ಕೆಲವು ಯುವಕರು ನಿಂತಿದ್ರಂತೆ. ಅವರೆಲ್ಲರೂ ಕೈಯಲ್ಲಿ ಕಲ್ಲು ಹಿಡಿದು ನಿಂತಿದ್ರಂತೆ. ರಾಮನಿಗೆ ಹೊಡೆಯೋದಕ್ಕಲ್ಲ, ಅಂದರೆ ರಾಮ ಬಂದ ತಕ್ಷಣ ರಾಮನ ಪಾದದ ಅಡಿಗೆ ಈ ಕಲ್ಲುಗಳನ್ನು ನಾವಿಟ್ಟರೆ, ಈ ಕಲ್ಲನ್ನು ರಾಮ ಮೆಟ್ಟಿದರೆ ನನಗೆ ವಿವಾಹ ಯೋಗ್ಯಳ ಅಂತ ಕನ್ಯೆ ಸಿಗ್ತಾಳೆ ಎನ್ನುವಂತಹ ಹಿನ್ನೆಲೆಯಲ್ಲಿ ಹೀಗೆ ಮಾಡಿದರು. ಇದು ಕೇವಲ ಕಾಲ್ಪನಿಕ, ಅಧ್ಯಾತ್ಮ ರಾಮಾಯಣದ ವಿಚಾರವನ್ನು ಬೆಳೆಸಿ ಹೇಳಿದ್ದು ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಕೊನೆಗೆ ಆ ಶಿವಧನುರ್ಭಂಗದ ಸಂದರ್ಭ, ಜನಕನ ಮನೆಯಲ್ಲಿ ಹೆಚ್ಚಿಗೆ ಇಲ್ಲ, ಒಂದು 5,000 ಆಳುಗಳು ಅದನ್ನು ತಳ್ಕೊಂಡು ಬಂದನಂತೆ ಗಾಡಿ ಮೇಲೆ. 8 ಚಕ್ರಗಳು ಆ ಗಾಡಿಗೆ. ರಾಮನಿಗೆ ಗೊತ್ತಾಗಿದೆ ಅದು. ಆಗ ವಿಶ್ವಾಮಿತ್ರ ಮಹರ್ಷಿಗಳ ಹತ್ರ ರಾಮ ಹೇಳ್ತಾನೆ, ಇದನ್ನು ಧನಸ್ಸನ್ನು ನೋಡಬೇಕು ಅಂತ ಅಪೇಕ್ಷೆ ಇತ್ತು ಅಂತ. ಜನಕನಿಗೆ ಹೇಳ್ತಾರೆ. ಆಗ ಜನಕ ಹೇಳ್ತಾನೆ, ಆಗಲಿ ಅವಶ್ಯ, ಯಾಕೆಂದರೆ ನನಗೆ ಈ ಯಾಕಾರು ನನ್ನ ಮಗಳ ವಿವಾಹಕ್ಕೆ ಇದನ್ನೊಂದು ಪಣವಾಗಿಟ್ಟು ಅನ್ನೋದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಯಾಕೆಂದರೆ ವರ್ಷಗಟ್ಟಲೆ ಕಾಲದಿಂದ ಅದೇ ನಡೀತಾ ಇದೆ.
ಯಾಕೆಂದರೆ ಸೀತೆಯ ವಿವಾಹಕ್ಕೆ ಸಂಬಂಧಪಟ್ಟಂತಹ ಪ್ರಕ್ರಿಯೆ ಅದು ಒಂದೆರಡು ದಿವಸದ್ದಲ್ಲ. ಯಾರ್ಯಾರು ಈ ಧನಸ್ಸನ್ನು ಮುರಿತೀನಿ ಅಂತ ಬರ್ತಾರೋ ಅವರಿಗೆಲ್ಲರೂ ತೋರಿಸ್ಬೇಕಲ್ಲ ಅದನ್ನು. ಹಾಗೆ ಎಷ್ಟೆಲ್ಲ ಜನ ಬಂದಿದ್ದಾರೆ ಅಂದರೆ ತುಂಬ ಜನ ಬಂದಿದ್ದಾರೆ. ಎಲ್ಲರೂ ಸಹ ಅದನ್ನು ಎತ್ತಲಿಕ್ಕಾಗದೆ ಕೈ ಸೋತು ಹೋದವರು. ಕೊನೆಗೆ ಸೋತವರಿದ್ದೇ ಒಂದು ಗುಂಪು ಮಾಡಿಕೊಂಡಿದ್ದಾರೆ. ಆ ಸೋತವರೆಲ್ಲರೂ ಸೇರಿ ಜನಕನ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬಂದಿದ್ದಾರೆ. ಜನಕ ಅವರನ್ನೆಲ್ಲ ಬಡಿದಿದ್ದಾನೆ. ಆದರೂ ಕೊನೆಗೆ ಜನಕನ ಕೈ ಸಾಗದೇ ಇದ್ದಾಗ ಆತ ಊರನ್ನು ಬಿಟ್ಟು ಹೋಗಿ ತಪಸ್ಸನ್ನು ಮಾಡಿ ದಿವ್ಯಾಸ್ತ್ರಗಳನ್ನು ಸಂಪಾದಿಸಿಕೊಂಡು ಬಂದು ಮತ್ಮನ ಇವರನ್ನು ಆತ ಬಡಿದು ಹಾಕಿದ್ದಾನೆ ಜನಕ. ಆತ ಹೇಳ್ತಾನೆ, ಇವರೆಲ್ಲರೂ ಸಹ ನಿರ್ವೀರ್ಯರು ಈ ರಾಜರು ಅನ್ನೋರು ಹೀಗೆ ಅಂತ. ಹಾಗಾಗಿ ನಾನು ಇಂತಹ ಒಂದು ಪಣವನ್ನು ಇಡಬಾರ್ದಿತ್ತು ಅಂತ ಪಶ್ಚಾತ್ತಾಪ ಪಡ್ತಾನೆ. ರಾಮ ವಿಶ್ವಾಮಿತ್ರ ಅಂತ ಹೇಳಿ ವಿಶ್ವಾಮಿತ್ರ ಈ ಮಾತನ್ನು ಹೇಳಿದಾಗ ಆಗಲಿ ಭಾಳ ಸಂತೋಷ ತೋರಿಸ್ತೇನೆ ಅಂತ ಹೇಳಿ ಅದನ್ನು ತರಲಿಕ್ಕೆ ಹೇಳ್ತಾನೆ. ಕೊನೆಗೆ ರಾಮ ಅದನ್ನು ನೋಡ್ತಾನೆ. ನೋಡಿ ಆದಮೇಲೆ ತುಂಬ ಸಂದರ್ಭ ಅಲ್ಲಿ ಕೇಳ್ತಾನೆ, ಗುರುಗಳೇ ನಾನು ಇದನ್ನು ಸಲ ಮುಟ್ಟಬಹುದಾ ಅಂತ. ಹೇಗಿದೆ ನೋಡಿ ಅವನ ಮಾತು, ನಾನು ಮುಟ್ಟಬಹುದಾ ಅಂತ. ಆಯ್ತಪ್ಪ ಮುಟ್ಟೋದಕ್ಕೇನಂತೆ. ಮುಟ್ಟಿ ನೋಡಿದ ರಾಮ. ಜನಕನ ಕಡೆಗೆ ದೃಷ್ಟಿ ಆಯಿಸಿ ಕೇಳ್ತಾನೆ, ನಾನು ಏನು ಸಲ ಎತ್ತಲಿಕ್ಕೆ ಪ್ರಯತ್ನ ಮಾಡಬಹುದಾ ಅಂತ. ಆಯ್ತಪ್ಪ ಮಾಡುವಿಗೆ. ಎತ್ತಿ ಆ ದಾರ ಇರುತ್ತಲ್ಲ ಬೌ ಸ್ಟ್ರಿಂಗ್, ಅದನ್ನು ಬಗ್ಗಿಸಿ ಧನಸ್ಸನ್ನು ಹೂಡಬೇಕು. ರಾಮ ಬಗ್ಗಿಸಿದ ಏಟಿಗೆ ಠಣ್ ಅಂತ ಮುರಿದೋಯ್ತು ಅದು. ವಾಲ್ಮೀಕಿ ಮನೆಗೆ ಹೇಳ್ತಾರೆ, ಆ ಧನಸ್ಸನ್ನು ರಾಮ ಮುರಿದ ಭರಾಟೆಗೆ ಅಲ್ಲಿ ಎಚ್ಚರ ತಪ್ಪದೇ ಇರೋರು 3-4 ಜನ. ಒಬ್ಬ ಜನಕನಿಗೂ ಅರ್ಧ ಎಚ್ಚರ ತಪ್ಪಿದೆ. ರಾಮ, ಲಕ್ಷ್ಮಣ, ವಿಶ್ವಾಮಿತ್ರರು, ಶತಾನಂದ. ಅಂದರೆ ಆ ರೀತಿಯಾದಂಥ ಶಬ್ದ ಅಲ್ಲಿ ಪ್ರಕಟ ಆಗಿಬಿಟ್ಟಿದೆ. ಅದನ್ನು ಕೇಳಿ ಸಾವರಿಸಿಕೊಂಡಂಥ ಜನಕನಿಗೆ ಎಲ್ಲಿಲ್ಲದ ಸಂತೋಷ ಆಯ್ತಂತೆ. ಈಗ ಎಂಥ ಒಂದು ಅವಕಾಶ ಸಿಕ್ಕಿತು ನನ್ನ ಮಗಳ ಮದುವೆ ಮಾಡೋದಕ್ಕೆ ಅಂಥೇಳಿ ಕೊನೆಗೆ ಮದುವೆ ಆಗತ್ತೆ. ನಾನು ಅದ್ರ ಬಗ್ಗೆ ವಿಶೇಷವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಕೊನೆಗೆ ವಿವಾಹ ಎಲ್ಲ ಮುಗಿಸ್ಕೊಂಡು ಬರುವಾಗ ಅಲ್ಲೊಂದು ಘಟನೆ ನಡೆಯುತ್ತೆ. ಅದಕ್ಕೂ ಮೊದಲು ಇನ್ನೊಂದು ಸಂದರ್ಭ ನಾನು ಹೇಳಿಬಿಡಬೇಕು. ಏನು ಅಂದರೆ, ಮದುವೆ ಮುಗೀತು. ಮದುವೆಯಾದ ಮಾರನೇ ದಿವಸ ವಿಶ್ವಾಮಿತ್ರರು ಹೇಳ್ತಾರೆ ದಶರಥನಿಗೆ, ದಶರಥ ನಾನು ಬಂದ ಕೆಲಸ ಆಗಿದೆ, ನಾನು ಇಲ್ಲಿಂದ ಹೊರಡ್ತಾ ಇದ್ದೇನೆ. ಮುಗಿದು ಹೋಯ್ತು ಅಲ್ಲಿಗೆ. ಅಂದರೆ ನಿರ್ಮೋಹಿಗಳು ಹೇಗಿರ್ತಾರೆ ಅನ್ನೋದಕ್ಕೆ. ಇನ್ನೆಲ್ಲ ಸಂಸಾರಿಗಳಿದ್ದು, ನನಗೆ ಯಾಕೆ ಎಲ್ಲ ಬಿಟ್ಟವನು ನಾನು, ಇದನ್ನೆಲ್ಲ ನೋಡಿ ನಾನು ಅದನ್ನು ಮೆದ್ದು ಒದ್ದು ಬಿದ್ದು ಎದ್ದು ಬಂದವನು, ಹಾಗಾಗಿ ನನಗೆ ಯಾಕೆ ಇದು ಅಂತ ತಕ್ಷಣ ಹೊರಟುಬಿಟ್ರು ಅಲ್ಲಿಂದ. ಇಲ್ಲೊಂದು ವಿಚಾರ ಮಾಡಬೇಕು ನಾವು. ಹಾಗಿದ್ರೆ ವಿಶ್ವಾಮಿತ್ರರು ಬಂದರು ರಾಮನ ಬದುಕಿನಲ್ಲಿ. ರಾಮ ವಿಶ್ವಾಮಿತ್ರರನ್ನ ಏನೆಲ್ಲ ಪಡ್ಕೊಂಡ. ನಾನು ಮೊನ್ನೆ ಹೇಳಿದ್ದೆ, ಇದೊಂದು ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂದರೆ ಒಂದು ದೃಷ್ಟಿಯಲ್ಲಿ ಶೈಕ್ಷಣಿಕ ಪ್ರವಾಸ ಅಂತ. ಇದನ್ನೂ ಹುಟ್ಟಿ ಹಾಕದ ಮೊದಲು ಅವರೇನೇ ಹೀಗೆ ಅಂತ. ಆ ಪ್ರವಾಸದಿಂದ ನಮಗೆ ದೇಶಾಭಿಮಾನ ಬೆಳಿಬೇಕು. ನಮ್ಮ ದೇಶದಲ್ಲಿರುವಂತಹ ಪವಿತ್ರ ಜಾಗಗಳ ಬಗ್ಗೆ ನಾವು ಪ್ರೀತಿ ಗೌರವವನ್ನು ಬೆಳೆಸಿಕೊಳ್ಬೇಕು. ಮಹಾತ್ಮರ ಬಗ್ಗೆ ತಿಳಿದುಕೊಳ್ಬೇಕು. ಇದೆಲ್ಲ ಬೀಜಾವಾಪ ಅದೊಂದು ಅಲ್ಲಿಯೇ. ಅಲ್ಲಿಂದ ಮುಂದಕ್ಕೆ ಆಮೇಲೆ ಬಂತು. ನಾವು ಮೂಲ ಮರಿತೇವೆ, ಎಲ್ಲೆಲ್ಲೋ ಹುಡುಕ್ತೇವೆ ಹೀಗೆ ಅಂತ. ಯಾವ ಅಧ್ಯಾಪಕರೂ ಸಹ ಇದನ್ನು ಹೇಳುವುದಿಲ್ಲ, ವಿದ್ಯಾರ್ಥಿಗಳು ಕೇಳುವುದಿಲ್ಲ. ಹಾಗಾಗಿ ಇದಕ್ಕೆ ಮೂಲ ಪುರುಷ ಯಾರು ಕೇಳಿದರೆ ವಿಶ್ವಾಮಿತ್ರರು ಮತ್ತು ರಾಮ. ಆ ರಾಮ ವಿಶ್ವಾಮಿತ್ರ ಅಂತ ಏನೆಲ್ಲ ಪಡ್ಕೊಂಡ ಅಂದರೆ ನೋಡಿ, ವಸಿಷ್ಠರು ಒಂದಿಷ್ಟು ವಿದ್ಯಾಭ್ಯಾಸವನ್ನು ರಾಮನಿಗೆ ಮಾಡಿಸಿದ್ರು. ರಾಮ ಅದನ್ನು ಪಡ್ಕೊಂಡಿದ್ದ. ಆದರೆ ವಿಶ್ವಾಮಿತ್ರರಲ್ಲಿ ಏನಾಗಿತ್ತು ಕೇಳಿದರೆ, ಈ ಶಸ್ತ್ರ ಅಸ್ತ್ರಗಳ ಒಂದು ಗಣಿಯೇ ಇತ್ತು. ಅವರ ಪರಿಸ್ಥಿತಿ ಹೇಗಾಗಿತ್ತು ಕೇಳಿದರೆ, ಸಂದರ್ಭ ನೋಡಿದರೆ ಕೆಚ್ಚಲು ತುಂಬ ಹಾಲು ತುಂಬಿದೆ ಅಂತ ಹಸು ಕರು ಬಂದು ಎಷ್ಟೊತ್ತಿ ಬಾಯಿ ಹಾಕತ್ತೆ ಅಂತ ಚಡಪಡಿಸ್ತಾ ಇರುತ್ತಲ್ಲ, ಹಾಗಾಗಿತ್ತು. ಆದರೆ ಅದನ್ನು ಕೊಡಬೇಕು ನಾನು ಸರಿಯಾದಂಥ ವಿದ್ಯಾರ್ಥಿಗೆ, ಆದರೂ ಯಾರು ಅನ್ನೋದು ಪ್ರಶ್ನೆ. ಕೊನೆಗೆ ಅವರ ಅಂತರದೃಷ್ಟಿಗೆ ಗೋಚರಿಸಿದ್ದು, ಓ ಭಗವಂತನೇ ಇಲ್ಲಿ ಬಂದಿದ್ದಾನೆ, ಮತ್ತು ವಸಿಷ್ಠರಲ್ಲಿದ್ದಾರೆ, ದಶರಥನ ಈ ಕಂದ ಸ್ವತಃ ಭಗವಂತ, ಇವನಿಗೆ ನಾನು ಎಲ್ಲವನ್ನೂ ಸಹ ದಾನ ಮಾಡಬೇಕು ಅಂತ ತೀರ್ಮಾನ ಮಾಡಿ, ಅರಮನೆ ಸಲ್ಲ, ಅದಕ್ಕೇನು ಬೇಕು, ವನಮನೆಗಳು ಬೇಕು ಅಂಥೇಳಿ
ಅವನನ್ನು ಕರ್ಕೊಂಡು ಬಂದರು. ಇದೆಲ್ಲ ಯಜ್ಞ ಅದೆಲ್ಲ ಹೇಳಿದ್ರೆ ಯಜ್ಞದ ಅರ್ಥವೇ ವಿತರಣೆ ಅಂತ. ನಿಜವಾದ ಯಜ್ಞ ಇದು. ಆ ಎಲ್ಲ ಶಸ್ತ್ರ ಅಸ್ತ್ರಗಳನ್ನು ರಾಮನಿಗೆ ಅವ್ರು ಏನು ಮಾಡ್ತಾರೆ, ಕೊಡ್ತಾರಲ್ಲ, ಅಲ್ಲಿಗೆ ಅವರಿಗೆ ಒಂದು ನಿಶ್ಚಿಂತೆ ಆಯಿತು. ಅಂದರೆ ವಿಶ್ವಾಮಿತ್ರರಿಂದ ರಾಮ ವಸಿಷ್ಠರು ಏನು ತಿಳಿಸಿದ್ರೋ ಅದರ ಮುಂದುವರಿದ ಎಲ್ಲ ಭಾಗವನ್ನು ಸಹ ವಿಶ್ವಾಮಿತ್ರರಿಂದ ಆತ ಪಡೆದುಕೊಂಡ. ಮತ್ತೆ ಕೊನೆಗೇನಾಯಿತು, ಮುಂದೆ ರಾಮನಿಗೆ ವನವಾಸಕ್ಕೆ ಬರಲಿಕ್ಕೆ ಬೇಕಾದಂಥ ಒಂದು ಪೂರ್ವಪೀಠಿಗೆ ರಂಗ ಇಲ್ಲಿ ಸಿದ್ಧವಾಯಿತು. ಎಲ್ಲೆಲ್ಲಿ ಈ ದೇಶದ ಯಾವ ಯಾವ ಮೂಲೆಯಲ್ಲಿ ರಾಕ್ಷಸರ ತಾಣ ಇದೆ ಅನ್ನೋದು ರಾಮನಿಗೆ ಗೊತ್ತಾಯಿತು. ಅದಾದ ಮೇಲೆ ತನ್ನ ವಂಶದ ಇಡೀಯಾದಂಥ ಇತಿಹಾಸ ಸಿಕ್ಕಿತು ವಿಶ್ವಾಮಿತ್ರರಿಂದ ಅವನಿಗೆ. ಪ್ರಾಯಶಃ ವಿಶ್ವಾಮಿತ್ರರ ಸಾನ್ನಿಧ್ಯ ಸಿಗದೇ ಇದ್ದಿದ್ರೆ ರಾಮನಿಗೆ ಅವನ ವಂಶದ ಇತಿಹಾಸವೇ ಗೊತ್ತಾಗ್ತಾ ಇರಲಿಲ್ಲ. ಅದಾದಮೇಲೆ ಮತ್ತೆ ಪ್ರಸನ್ನತೆ ಅಂದರೆ ಮನಸ್ಸಿಗೆ ಪ್ರಸನ್ನತೆಯನ್ನು ಕೊಡುವಂಥ ಹಲವಾರು ತೀರ್ಥಕ್ಷೇತ್ರಗಳ ದರ್ಶನ ಆಯಿತು ವಿಶ್ವಾಮಿತ್ರರಿಂದಾಗಿ. ಇದು 4ನೇ ಪ್ರಯೋಜನ. ಕೊನೆಗೆ ತನ್ನ ಮನಸ್ಸಿಗೆ ಒಪ್ಪುವ, ಮನೆತನಕ್ಕೆ ಸಲ್ಲುವಂತಹ ಸಂಸ್ಕಾರವಂತ ವಧುವಿನೊಂದಿಗೆ ವಿವಾಹ ಆಯಿತು. ಇದಿಷ್ಟನ್ನು ಮಾಡಿಸಿ ಮಾರನೇ ದಿವಸ ಹೊರಟ್ಬಿಟ್ರು ಅವರಿಗೆ. ಕಾರಣ ಇಷ್ಟೇ, ಅವರು ಏನು ಸಂಕಲ್ಪ ಇತ್ತು ಅವ್ರು ಹೇಳಿದ್ದಾರೆ. ನಾನು ಅದಕ್ಕೂ ಇಲ್ಲಿ ಬಾಯ್ಬಿಟ್ಟು ಹೇಳೋದಿಲ್ಲ, ಒಂದು ಶಬ್ದ ಉಂಟಲ್ಲಿ, ಯಾವುದೋ ಒಂದು ಮಹತ್ತರವಾದಂಥ ಉದ್ದೇಶದಿಂದ ನಾನು ಹಿಮಾಲಯದ ಮಡಿಲಿಂದ ಇಲ್ಲಿಗೆ ಬಂದಿದ್ದೇನೆ ಅಂತ. ಆ ಮಹತ್ತರವಾದಂಥ ಉದ್ದೇಶ ಏನು ಅಂದರೆ ಇದೆಲ್ಲ ಆಗಿತ್ತು ಅನ್ನೋದನ್ನು ನಾವು ಊಹಿಸಿ ತಿಳಿಬೇಕು. ಇಷ್ಟಾದ ಮೇಲೆ ಮತ್ತೆ ವಿವಾಹ ಮುಗಿಸ್ಕೊಂಡು ಬರಬೇಕಿದ್ರೆ ಅರ್ಧ ದಾರಿಯಲ್ಲಿ ಬರ್ತಿದ್ದಾರೆ. ಇದ್ದಕ್ಕಿದ್ದಾಗೆ ಕೆಲವು ಅಪಶಕನಗಳು, ಪಕ್ಷಿಗಳೆಲ್ಲ ಚಿಲಿಪಿಲಿಯಾಗಿ ಮನಸ್ಸಿಗೆ ಬಂದಂತೆ ಅರಚಿದೆವಂತೆ. ಅಷ್ಟೊತ್ತಿ ಸರಿಯಾಗಿ ಭೂಮಿ ಮೇಲೆ ಸಂಚಾರ ಮಾಡುವಂಥ ಮೃಗಗಳೆಲ್ಲ ಇವ್ರನ್ನ ಪ್ರದಕ್ಷಿಣೆ ಮಾಡಿ ಹೋಗ್ತಾ ಇದ್ವಂತೆ. ಶಕುನ ತಕ್ಷಣ ದಶರಥನಿಗೆ ಗಾಬರಿ, ಏನಪ್ಪ 4 ಜನ ಮಕ್ಕಳನ್ನು ಸೊಸೆಯಂದಿರನ್ನೆಲ್ಲ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಾನೆ, ಈ ಅಪಶಕನ ಆಗ್ತಾ ಇದೆಯಲ್ಲ ಅಂತ. ವಸಿಷ್ಠರು ಹೇಳ್ತಾರೆ, ಯೋಚನೆ ಮಾಡಬೇಡ, ಪಕ್ಷಿಗಳು ಅಪಶಕನವನ್ನು ಸೂಚಿಸ್ತಾ ಇವೆ ಸತ್ಯ, ಆದರೆ ಈ ಮೃಗಗಳು ಬಂದಂಥ ಆಪತ್ತು ವಿಪತ್ತು ಪರಿಹಾರ ಆಗತ್ತೆ ಅಂತ ತಿಳಿಸ್ತಾ ಇವೆ, ನಮಗೆ ಪ್ರದಕ್ಷಿಣೆ ಮಾಡಿ ಹೋಗ್ತಾ ಇವೆ ಅಂತ ಹೇಳಿ ಆ ಶಕುನ ಶಾಸ್ತ್ರದ ಹಿನ್ನೆಲೆಯಲ್ಲಿ ದಶರಥನಿಗೆ ಸಮಾಧಾನವನ್ನು ಹೇಳ್ತಾರೆ ವಸಿಷ್ಠರು. ಕೊನೆಗೆ ಮುಂದಕ್ಕೆ ಬರ್ತಾ ಇದ್ದ ಹಾಗೇನೆ ಎದುರುಗಡೆಯಿಂದ ಒಂದು ದೈತ್ಯಾಕಾರ ಪ್ರತ್ಯಕ್ಷ ಆಯಿತು. ಅವರೇ ಪರಶುರಾಮ ಜಾಮದಗ್ನಿಯ ಅಂತ. ಬಂದಿದ್ದೇ ಆಕ್ರಮಣ ಪ್ರವೃತ್ತಿ ಒಂಥರ. ಹೇಳ್ತಾರೆ, ನೀನು ಶಿವಧನಸ್ಸನ್ನು ಮುರಿದಿದ್ದೀಯ ಅಂತ ಕೇಳಿದ್ದೇನೆ, ಈಗ ನಾನು ನಿನಗೊಂದು ಸವಾಲು ಹುಡ್ತಾ ಇದ್ದೇನೆ. ನನ್ನ ಕೈಯಲ್ಲಿ ವೈಷ್ಣವ ಧನಸ್ಸುಂಟು, ಇದನ್ನು ಮುರಿ. ಯಾಕೆಂದರೆ ಈ 2 ಧನಸ್ಸನ್ನು ಸಿದ್ಧಗೊಳಿಸಿದನು ಒಬ್ಬನೇ ವಿಶ್ವಕರ್ಮ. ಶಿವಧನಸ್ಸನ್ನು ಶಿವನಿಗೆ ಕೊಟ್ಟ, ವೈಷ್ಣವ ಧನಸ್ಸನ್ನು ವಿಷ್ಣುವಿಗೆ ಕೊಟ್ಟಿದ್ದಾನೆ. ಹಾಗಾಗಿ ನೀವು ಅದು ಒಂದನ್ನೇ ಮುರಿದ್ರೆ ಪೂರ್ತಿ ಆಗಲಿಲ್ಲ, ನಾನು ನಿನ್ನ ಪರಾಕ್ರಮ ನೋಡ್ತೇನೆ ಅಂತ ಹೇಳಿ ರಾಮನಿಗೆ ಚಾಲೆಂಜ್ ಹಾಕಿದ. ಇಲ್ಲದೇ ಇದ್ದರೆ ಮುಂದೆ ಏನಾಗುತ್ತೋ ಅದು ನೋಡೋಣ ಎನ್ನುವ ಹಾಗೆ. ದಶರಥ ಬೆವತ್ತು ಹೋಗಿದ್ದಾನೆ. ಆದರೆ ದೊಡ್ಡವರು ಮಾತನಾಡ್ತಾ ಇರಬೇಕಿದ್ರೆ ನಾನು ಯಾಕೆ ಮಧ್ಯೆಯಲ್ಲಿ ಪ್ರವೇಶ ಮಾಡಬೇಕು ಅಂತ ರಾಮ ತಟಸ್ಥವಾಗಿದ್ದಾನೆ. ಕೊನೆಗೆ ರಾಮನ ಕರೆದು ಇಷ್ಟೆಲ್ಲ ಅಬ್ಬರಿಸಿ ಆದಮೇಲೆ ರಾಮ ಅದನ್ನು ಸ್ವೀಕಾರ ಮಾಡಿದ. ಆ ಧನಸ್ಸನ್ನು ಆತ ಕೈಗೆತ್ತಿಕೊಂಡು ಅದಕ್ಕೆ ಬಾಣವನ್ನು ಹೂಡಬೇಕಿದ್ರೆ ಹೇಳ್ತಾನೆ, ಆಯಿತು ನಾನು ಬಾಣ ಹೂಡ್ತೇನೆ, 2 ಏನು ಅಂದರೆ ಒಂದೋ ನಿಮ್ಮ ತಪಸ್ಸನ್ನಷ್ಟು ಎಳೆದು ಬಿಡ್ತೇನೆ, ಈಗ ಅದಿಲ್ಲೇ ನಿಮ್ಮ ಸಂಚಾರ ಶಕ್ತಿಯನ್ನು ನಾನು ಕುಂಠಿತಗೊಳಿಸ್ಬಿಡ್ತೇನೆ ಹೀಗೆ ಅಂತ. ಯಾವುದಾಗ್ಬೋದು ಅಂತ. ಮೊದಲು ನೀನು ಬಾಣ ಬಿಡು ನೋಡೋಣ ಹೀಗೆ ಅಂತೇಳಿ ಅಬ್ಬರಿಸಿದಾಗ ಕೊನೆಗೆ ಬಾಣವನ್ನು ಬಿಟ್ಟಿದ್ದಾಯಿತು. ವೈಷ್ಣವ ಧನಸ್ಸಿಗೆ ಹೆದೆ ಏರಿಸಿದ್ದಾಯಿತು. ಪರಶುರಾಮನಿಗೆ ಸಂತೋಷ ಆಗುತ್ತೆ. ಅವರು ಹೇಳ್ತಾರೆ, ಆಗ ನನ್ನ ಸಂಚಾರ ಶಕ್ತಿಯನ್ನು ನೀನು ಕುಂಠಿತಗೊಳಿಸಬೇಡ, ಯಾಕೆಂದರೆ ನಾನು ಇದನ್ನೆಲ್ಲ ಬಿಟ್ಟು ಈ ಭೂಮಿಯನ್ನು ಕೌಶಿಕಮನಿಗೆ, ನಾನು ಕಶ್ಯಪ ಮುನಿಗೆ ದಾನ ಮಾಡಿ ಹೊರಟಿದ್ದೇನೆ, ಹಿಮಾಲಯದ ಕಡೆ ಹೋಗ್ತಾ ಇದ್ದೇನೆ, ಹೋಗುವುದಕ್ಕೆ ನನಗೆ ಕೈಕಾಲು ಗಟ್ಟಿ ಇರಬೇಕು, ನೀನು ಮುಂದುವರಿಸು ಅಂಥೇಳಿ ಸಂತೋಷದಿಂದ ಪರಶುರಾಮ ಬರ್ತಾರೆ. ನಮಗೆ ಇಲ್ಲೊಂದು ಸಣ್ಣ ಸಂಶಯ ಕಾಡುತ್ತೆ. ಏನು ಅಂದರೆ, ಭಗವಂತನ 10 ಅವತಾರಗಳಲ್ಲಿ ಪರಶುರಾಮ ಮತ್ತು ರಾಮ, ರಾಮೋ ರಾಮಶ್ಚ ಹೀಗೆ ಅಂತ. ಹಾಗಾಗಿ ಪರಶುರಾಮ ವಿಷ್ಣುವಿನ ಅವತಾರಿ ಮತ್ತು ರಾಮನೂ ವಿಷ್ಣುವಿನ ಅವತಾರಿ. ಹೀಗೆ ಪರಶುರಾಮ ಈ ರೀತಿಯಾಗಿ
ಹೇಳಿದರೆ ಏನು ಹೇಳ್ದಂಗಾಯಿತು? ರಾಮನ ಜೊತೆಗೆ ಕಾಲ್ ಕೆರೆದು ಯುದ್ಧಕ್ಕೆ ಬಂದರೆ ತಾನೇ ತನ್ನ ಜೊತೆಗೆ ಯುದ್ಧ ಮಾಡ್ಕೊಂಡಂಗಾಯ್ತಲ್ವಾ? ಹೌದು ತಾನೇ? ಈ ಸಹಜವಾದಂಥ ಸಂಶಯ ಸ್ವಲ್ಪ ವಿಚಾರ ಮಾಡುವವರನ್ನು ಕಾಡುತ್ತೆ. ಹಾಗಾಗಿ ಇದೊಂದು ಸಣ್ಣ ಸಮಾಧಾನವನ್ನು ನಾನು ಇಲ್ಲಿ ಹೇಳಬೇಕು. ಏನಂದರೆ ಇಷ್ಟೇ ತಾತ್ಪರ್ಯ, ಪರಶುರಾಮ ಆ ಧನಸ್ಸಿನಿಂದ ಮಾಡಬೇಕಾದಂಥ ಎಲ್ಲ ಕೆಲಸವೂ ಸಹ ಮುಗಿದಿತ್ತು. ಯಾಕೆಂದರೆ 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ಇಡೀ ಕ್ಷತ್ರಿಯ ಸಂತತಿಯನ್ನೇ ನಿರ್ಮೂಲನ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದ. ಅದರ ಪ್ರಕಾರ ಮಾಡಿದ್ದಾನೆ. ಅದರೊಳಗೆ ಬಚಾವಾದವನು ದಶರಥ ಮಾತ್ರ ಪ್ರಾಯಶಃ. ಹಾಗಾಗಿ ಅವನಿಗೆ 350 ಜನ ಹೆಂಡತಿಯರು ಬಂದರು. ಯಾಕೆಂದರೆ ಪ್ರತಿ ಸಲ ಬಂದಾಗಳು ಸಹ ಮುಗಿಸೋದಕ್ಕೆ ಅಂತ ಇದು ಗೊತ್ತಿದ್ದಂಥ ಮಂತ್ರಿಗಳೆಲ್ಲ ಏನು ಮಾಡ್ತಿದ್ರು, ಒಂದು ಹುಡುಗಿಯನ್ನು ತರೋದು, ವರಮಾಲೆಯನ್ನು ಕೊಟ್ಟು ನಿಲ್ಲಿಸ್ಬಿಡೋದು. ಒಂದು ಅಮೆಂಡ್ಮೆಂಟ್ ಮಾಡಿಕೊಂಡಿದ್ದ ಪರಶುರಾಮ. ಏನು ಅಂದರೆ, ನಾನು ಹೋಗುವ ಜಾಗದಲ್ಲಿ ವಿವಾಹ ನಡೀತಾ ಇದ್ದರೆ ಅಂಥ ಯುವಕನನ್ನು ಬಿಡ್ತೇನೆ ಅಂತ. ಪರಶುರಾಮ ಬಂದಾಗೆಲ್ಲ ದಶರಥ ಮಾಲೆ ಹಿಡಿದು ನಿಲ್ತಿದ್ದ. ಪ್ರಾಯಶಃ ಭಗವಂತನ ಸಂಕಲ್ಪ ಅದು. ರಾಮ ಹುಟ್ಟಬೇಕಿತ್ತು, ಅದಕ್ಕೋಸ್ಕರ ಈ ಒಂದು ಪೂರ್ವರಂಗ ಸಿದ್ಧ ಆಗಬೇಕು. ಹಾಗಾಗಿ ಅವನಿಗೆ 353 ಬಂದಿರ. 350 ಜನ ಪತ್ನಿಯರೂ ಸಹ ದಶರಥನ ಈ ಒಂದು ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಬಂದವರು. ಇಷ್ಟು ಆದ ಮೇಲೆ ಕೊನೆಗೆ ಎರಡನೇದೇನು ಅಂದರೆ, ಅದನ್ನು ಅಂದರೆ ವೈಷ್ಣವ ಧನಸ್ಸಿಂದ ಕೆಲಸ ಆಗಿದೆ, ಅದನ್ನು ಸೂಕ್ತವಾದಂಥ ಸ್ಥಳಕ್ಕೆ ಸೇರಿಸಬೇಕಿತ್ತು. ಈಗ ಅದನ್ನು ಸೇರಿಸಿ ಆಯಿತು. ಯಾರಿಗೆ? ರಾಮನಿಗೆ ವರ್ಗಾವಣೆ ಮಾಡಬೇಕಾಗಿತ್ತು. ಮತ್ತು ಅದು ತನ್ನದೇ ಇನ್ನೊಂದು ರೂಪ ಗೊತ್ತಾದ ಮೇಲೆ ಅದನ್ನು ಹಸ್ತಾಂತರಿಸಿದ. ರಾಮನಿಗೆ ಹಸ್ತಾಂತರಿಸಿ ಆದ ಮೇಲೆ ನೀಡುವ ಮೂಲಕ ತಾನು ಆ ಧನಸ್ಸಿಗೆ ಸರಿಯಾದಂಥ ಒಂದು ವ್ಯವಸ್ಥೆ ಮಾಡಿದ್ದೇನೆ ಅಂತ ಸಮಾಧಾನದಿಂದ ಪರಶುರಾಮ ಅಲ್ಲಿಂದ ಹೊರಟ. ಇಷ್ಟಾದ ಮೇಲೆ ಕೊನೆಗೆ ರಾಮನ ಜೀವನದ ಕ್ರಮ ಸಾಗತ್ತೆ. ವಾಲ್ಮೀಕಿ ಮುನಿಗಳು 1-2 ಮಾತನ್ನು ಹೇಳ್ತಾರೆ. ಆತ ಹೇಗಿದ್ದ ರಾಮ ಅಂತಂದರೆ, ಪಿತುರಾಜ್ಞಾಂ ಪುರಸ್ಕೃತ್ಯ ಪೌರಕಾರ್ಯಾಣಿ ಸರ್ವಶಃ. ತಂದೆ ಹೇಗೆ ಹೇಳ್ತಾನೋ, ಯಾಕೆಂದರೆ ವಿವಾಹ ಆದಮೇಲೆ ಸುಮಾರು 12 ವರ್ಷಗಳ ಕಾಲ ರಾಮ ಅಯೋಧ್ಯೆಯಲ್ಲಿ ಇದ್ದ ತಂದೆ ತಾಯಿಯರ ಜೊತೆಗೆ. ಆ 12 ವರ್ಷಗಳ ಕಾಲ ಅವನ ಜೀವನ ಹೇಗಿತ್ತು ಅಂದರೆ, ತಂದೆ ಏನು ಹೇಳ್ತಾನೋ ಅದಷ್ಟನ್ನು ತಂದೆಯ ಪ್ರತಿನಿಧಿಯಾಗಿ, ಆತ ಇನ್ನು ಯುವರಾಜ ಅಲ್ಲ, ಕೇವಲ ಹಿರಿಯ ಮಗ ಅಷ್ಟೇ, ಆ ಪ್ರತಿನಿಧಿಯಾಗಿ ಅದನ್ನು ಮಾಡ್ತಾ ಇದ್ದ. ಚಕಾರ ರಾಮ ಧರ್ಮಾತ್ಮ ಪ್ರಿಯಾಣಿಚ ಹಿತಾನಿಚ. ಅದರ ಜೊತೆಗೆ ತನ್ನ ತಂದೆ ತಾಯಿಯರಿಗೆ ಯಾವುದು ಪ್ರಿಯ ಯಾವುದು ಹಿತ. ಏಕೆಂದರೆ ಪ್ರಿಯವಾದದ್ದೆಲ್ಲ ಹಿತ ಆಗಬೇಕು ಅಂತಿಲ್ಲ, ಹಿತವಾದದ್ದೆಲ್ಲ ಪ್ರಿಯ ಆಗಬೇಕು ಅಂತನೂ ಇಲ್ಲ. ಹಾಗಾಗಿ ರಾಮ ತನ್ನ ತಂದೆ ತಾಯಿಯರಿಗೆ ಪ್ರಿಯವಾದದ್ದನ್ನು ಮತ್ತು ಹಿತವಾದದ್ದನ್ನು ಸಹ ಮಾಡ್ತಿದ್ದ. ವಿಶೇಷವಾಗಿ ಮಾತೃಭ್ಯ ಮಾತೃಕಾರ್ಯಾಣಿ ಕೃತ್ವ ಪರಮಂತ್ರಿತ. ತಾಯಿಯರಿಗೆ ಏನೇನು ಬೇಕೋ ಎಲ್ಲವನ್ನೂ ಸಹ ಆತ ಸ್ವತಃ ಕೈಯಾರೆ ಮಾಡಿಕೊಡ್ತಿದ್ದ. ನಾನೊಬ್ಬ ಯುವರಾಜ ಅಥವಾ ದಶರಥನ ಹಿರಿಯ ಮಗ, ನಾನಿದನ್ನು ಮಾಡಬಾರ್ದು, ನನ್ನ ಅರ್ಹತೆಗೆ ತಕ್ಕುವುದಲ್ಲ ಎನ್ನುವಂತಹ ಹಮ್ಮು ಬಿಮ್ಮು ರಾಮನಿಗೆ ಇನಿತೂ ಸಹ ಇರಲಿಲ್ಲ. ಎಷ್ಟಾದರೂ ಊರಿಗೆ ಅರಸನಾದರೂ ತಂದೆಗೆ ಮಗ, ತಾಯಿಗೆ ಮಗ. ಹಾಗಾಗಿ ಆ ರಾಮ ತನ್ನ ತಾಯಿಯರ ಸೇವೆಯನ್ನು, ತಂದೆಯ ಸೇವೆಯನ್ನು ಅಷ್ಟು ಶ್ರದ್ಧೆಯಿಂದ ಮಾಡ್ತಿದ್ದ ಅನ್ನುವುದರ ಮೂಲಕ ಅವನ ವ್ಯಕ್ತಿತ್ವ ಹೀಗಿತ್ತು ಅಂತ ಇಲ್ಲಿ ಬೀಜಾವಾಪವನ್ನು ಮಾಡ್ತಾರೆ. ಹಾಗೆ ಅಂತ ತನ್ನ ಮಡದಿಯನ್ನು ಉಪೇಕ್ಷೆ ಮಾಡಿದ್ನು ಅಂತಂದರೆ ಅದನ್ನು ಮಾಡಲಿಲ್ಲ ಅಂತಾರೆ. ಹೇಗೆ? ಪ್ರಿಯಾತು ಸೀತಾರಾಮಸ್ಯ ದಾರಾಹ ಪಿತೃಕೃತ ಇತಿ. ರಾಮ ಸೀತೆಯನ್ನು ಸಹ ಅಷ್ಟೇ ಪ್ರೀತಿಸ್ತಿದ್ದ. ಯಾಕೆ ಅಂದರೆ ನನ್ನ ತಂದೆ ಒಪ್ಪಿ ಮಾಡಿಸಿದ ಹುಡುಗಿ ಅಂತ. ಇಷ್ಟಕ್ಕೆ ನಿಲ್ಲಿಸೋಣ. ಇವತ್ತು ಕ್ವಶನ್ ಮಾರ್ಕ್ ಅಲ್ವಾ? ಹಾಗಾಗಿ ರಾಮಾಯಣ ಓದ್ತಾ 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 ನಾವು ಈ ಕಾಲಘಟ್ಟದಲ್ಲೂ ನಿಂತು ನೋಡಿದರೆ ಒಂಥರ ವಿಡಂಬನೆ ಅಂತ ಅನಿಸುತ್ತೆ. ರಾಮ ಹೇಳ್ತಾನೆ, ನನ್ನ ತಂದೆ ಒಪ್ಪಿ ಮಾಡಿಸಿದಂಥ ವಧು. ಹಾಗಾಗಿ ಸೀತೆಯ ಮೇಲೆ ಅವನಿಗೆ ಎಲ್ಲಿಲ್ಲದ ಪ್ರೀತಿ. ಇಂತಹ ರಾಮ ಕಾಡಿಗೆ ಹೋಗಲೇಬೇಕು ಅನ್ನುವಂಥ ಸಂದರ್ಭ ಬರೋದಕ್ಕಿಂತ ಮೊದಲು ವಾಲ್ಮೀಕಿ ಮುನಿಗಳು ರಾಮನ ಸ್ವಭಾವವನ್ನು, ವ್ಯಕ್ತಿತ್ವವನ್ನು ನಮಗೆ ತಿಳಿಸಿಕೊಡ್ತಾರೆ. ಆತ ಹೇಗಿದ್ದ ಅಂತಂದರೆ, ಸ್ಮಿತ ಪೂರ್ವಾಭಿಭಾಷೀ ಮಧುರ. ಸುಮ್ಮನೆ ಇಷ್ಟೇ ಹೇಳಿದರೆ ಏನೂ ಅರ್ಥ ಆಗೋದಿಲ್ಲ ನಮಗಿದು. ಸ್ಮಿತ ಪೂರ್ವಾಭಿಭಾಷೀ ಮಧುರ.
ರಾಮನ ಮುಖದಲ್ಲಿ ಮಂದಹಾಸ ಎಂದೂ ಕೊರತೆ ಆಗ್ತಾ ಇರಲಿಲ್ಲ. ಒಂದು. ಎರಡನೇದು ಪೂರ್ವಾಭಿಭಾಷಿ. ನಾವು ಕೆಲವು ಸಲ ದಾರಿಯಲ್ಲಿ ಹೋಗ್ತಾ ಇದ್ದೇವೆ ಅಂತ ಅಂದ್ಕೊಳ್ಳೋಣ. ಆ ಕಡೆಯಿಂದ ನಮ್ಮ ಸ್ನೇಹಿತರು ಯಾರೋ ಬರ್ತಾರೆ, ನಮಗೆ ಗೊತ್ತಿರುತ್ತೆ ಇವರು ನಮ್ಮ ಸ್ನೇಹಿತರು ಅಥವಾ ಪರಿಚಿತರು ಹೀಗೆ ಅಂತ. ಅದು ನಮ್ಮ ಮನಸ್ಸಿನೊಳಗೆ ಒಂದು ಸಣ್ಣ ಈಗೋ ಕೆಲಸ ಮಾಡ್ತಾ ಇರುತ್ತೆ. ಓಹ್, ನನಗೆ ಅವ್ರ ಪರಿಚಯ ಉಂಟು, ಅವರಿಗೂ ನನ್ನ ಪರಿಚಯ ಉಂಟು, ನೋಡೋಣ ಮಾತಾಡ್ತಾರೋ ನೋಡೋಣ ಅಲ್ವಾ? ಹೌದು ತಾನೇ? ನಮ್ಮದೇ ಸ್ವಭಾವ ಇದು. ವಾಲ್ಮೀಕಿ ಮುನಿಗಳು ನಮ್ಮ ಸ್ವಭಾವಕ್ಕೆ ರಾಮ ಎನ್ನುವ ಕನ್ನಡಿಯನ್ನು ಹೀಗೆ ಹಿಡಿತಾರೆ, ನೋಡಿ ಹೇಗಂತು ಅಂತ. ಪೂರ್ವಾಭಿಭಾಷಿ. ಹೋಗ್ತಾ ಇದ್ರೆ ಎದುರುಗಳು ಬಂದರೆ ನಾವು ಅವನನ್ನು ಮಾತನಾಡಿಸ್ಬೇಕು ಅಂತ ರಾಮ ಕಾಯ್ತಾ ಇರಲಿಲ್ಲ. ಅವನೇ, ಹೇಗಿದ್ದೀರಿ, ಚೆನ್ನಾಗಿದ್ದೀರಾ, ತುಂಬ ದಿವಸ ಆಯಿತು ನಿಮ್ಮನ್ನು ನೋಡಿದೆ ಅಂತ ಆತ ಪ್ರತಿಯೊಬ್ಬ ಪ್ರಜೆಗಳ ಹತ್ರ ಸಹ ಅವರು ನಮಸ್ಕಾರ ಅಂತ ಹೇಳುವುದಕ್ಕಿಂತ ಮೊದಲೇನೆ ಇವನು ಮಾತನಾಡ್ತಿದ್ದ. ಅಂದ್ರೆ ಅಂಥ ಸೌಜನ್ಯದ ಗಣಿ ಅವನು ಹೀಗೆ ಅಂತ. ಇಷ್ಟರೊಳಗೆ ವಾಲ್ಮೀಕಿ ಮುನಿಗಳು ಅವನ ಸ್ವಭಾವ ತಿಳಿಸ್ತಾರೆ. ಸ್ಮಿತಪೂರ್ವಾಭಿಭಾಷಿ ಮಧುರ. ಮತ್ತೆಂಥ ಮಾತು ಅಂತಂದರೆ ಅತ್ಯಂತ ಮಧುರವಾದ ಮಾತು, ಯಾರನ್ನೂ ನೋಯಿಸುವಂಥ ಮಾತಲ್ಲ. ಯಾಕೆಂದರೆ ನೀವೊಂದು ಶಸ್ತ್ರದಿಂದ ಇನ್ನೊಬ್ಬರಿಗೆ ಹೊಡೆದ್ರೆ ದೇಹಕ್ಕೆ ಗಾಯ ಆಗ್ತದೆ, ಅದರ ಕಠೋರವಾದಂಥ ಮಾತಿನಿಂದ ನಾವು ನೋಯಿಸಿದಾಗ ಅದು ಬಹಳ ಕಾಲ ಇರ್ತದೆ. ಹಾಗಾಗಿ ರಾಮ ಯಾರನ್ನೂ ಸಹ ನೋಯಿಸದೇ ಇರುವಂತಹ ಮಧುರ ಭಾಷೆಯಾಗಿದ್ದ. ಹಾಗಾಗಿ ಮಂದಹಾಸ ಬೀರಿ ತಾನೇ ಮೊದಲು ಮಾತನಾಡುವಂತಹ ಮಧುರ ಭಾಷೆಯವನು. ಇದು ಒಂದು. ಅವನ ಗುಣವನ್ನು ಹೇಳ್ತಾ ಹೋಗ್ತಾರೆ. ಆ ರಾಮನ ಆ ಗುಣವನ್ನು ನೋಡ್ತಾ ಹೋದರೆ ನಮಗೆ ಕಣ್ಣೀರು ಬಂದುಬಿಡ್ತದೆ ಎಷ್ಟೋ ಸಲ. ಹೀಗೂ ಒಬ್ಬ ರಾಜಕುಮಾರ ಇರೋದಕ್ಕೆ ಸಾಧ್ಯನಾ ಅಂತಂದರೆ, ವ್ಯಸನೇಶು ಮನುಷ್ಯಾಣಾಂ ಭೃಶಂ ಭವತಿ ದುಃಖಿತಃ. ತನ್ನ ಪ್ರಜೆಗಳ ಮನೆಯಲ್ಲಿ ಯಾವುದೇ ಒಂದು ದುಃಖ ಸಂಕಟದ ವಾತಾವರಣ ಆದರೆ ಆ ಮನೆಯವರಿಗೆ ಎಷ್ಟು ದುಃಖ ಎಷ್ಟು ಸಂಕಟ ಆಗುತ್ತೋ ಅದಕ್ಕಿಂತ ಹೆಚ್ಚು ದುಃಖ ಹೆಚ್ಚು ಸಂಕಟ ಯಾರು ಪಡ್ತಿದ್ರು? ರಾಮ. ಭೃಶಂ ಭವತಿ ದುಃಖಿತಃ. ಹೀಗೆ ಆ ಮಾತನ್ನು ವಾಲ್ಮೀಕಿ ಮುನಿಗಳು ಹೇಳ್ತಾ ಹೇಳ್ತಾ ಪ್ರಾಯಶಃ ಇದನ್ನೆಲ್ಲ ನೋಡಿದಾಗ ಅನಿಸುತ್ತೆ ನಮಗೆ, ಇದು ಕೇಳಿದ ಪ್ರಾಯಶಃ ಅವನೇ. ಇವತ್ತು ನಮ್ಮ ರಾಜಕಾರಣಿಗಳು, ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ, ಪೇಪರಲ್ಲಿ ಬಂದು ಆಮೇಲೆ ಮಾಧ್ಯಮದೆಲ್ಲ ಅವ್ರನ್ನ ಗುಮ್ಮಿ ಆಮೇಲೆ ಎಲ್ಲಿಲ್ಲದ ಔದಾರ್ಯ ಪ್ರಕಟಣೆ ಮಾಡಲಿಕ್ಕೆ ಹೋಗ್ತಾರೆ. ಆದರೆ ರಾಮ ಹಾಗಲ್ಲ. ಅವನಿಗೆ ಇದು ಚಾರರ ಮೂಲಕ ಗೊತ್ತಾದ ತಕ್ಷಣ ಹೋಗಿ ಅವರ ಸಂಕಟದಲ್ಲಿ ನಿಂತು ಆ ಸಂಕಟವನ್ನು ತಾನೇ ಅನುಭವಿಸ್ತಾ ಇದ್ದೇನೆ ಅಂತ ರಾಮ ಅದನ್ನು ಅನುಭವಿಸಿ ಅವರಿಗೆ ಸಮಾಧಾನವನ್ನು ಹೇಳಿ ಬರ್ತಿದ್ದ. ಒಬ್ಬ ರಾಜಕುಮಾರನಾಗಿ ಏನೆಲ್ಲ ಮಾಡಬೇಕೋ ಅದೆಲ್ಲವನ್ನೂ ಸಹ ಆತ ಮಾಡ್ತಿದ್ದ. ಇದು ರಾಮನ ಸ್ವಭಾವ. ಮತ್ತೆ ಅವನ ಸ್ವಭಾವ ಹೇಗೆ ಕೇಳಿದರೆ, ಸತು ನಿತ್ಯಂ ಪ್ರಶಾಂತ ಆತ್ಮ. ಯಾವಾಗಲೂ ಸಹ ಪರಮಶಾಂತ ಮೂರ್ತಿ ಅವನು. ಈ ಮಾತನ್ನು ಭೋಜರಾಜನು ಚಂಪೂ ರಾಮಾಯಣದಲ್ಲಿ ಹೇಳ್ತಾನೆ. ಭರತ ಬಂದಾಗ ರಾಮನನ್ನು ನೋಡಿದ ದೂರಿಂದ. ಹೇಗೆ ನೋಡಿದ ಕೇಳಿದರೆ, ಅಥಾವಾಸಂ ಶಾಂತೇ. ಅವನು ಆ ಶಾಂತ ರಸದ ಆವಾಸ ಸ್ಥಾನವಾಗಿದ್ದ ರಾಮ. ಅಂತಹ ಶಾಂತಮೂರ್ತಿ ಅವನು. ಮತ್ತೆ ರಾಮ ಉಚ್ಚಮಾನೋಪಿ ಪರುಷಂ ನೋತ್ತರಂ ಪ್ರತಿಪದ್ಯತೆ. ಯಾರಾದರೂ ಕಠೋರವಾಗಿ ಮಾತನಾಡಿಬಿಟ್ರೆ ರಾಮ ಅದಕ್ಕೆ ಪ್ರತಿಕ್ರಿಯಿಸ್ತಾ ಇರಲಿಲ್ಲ. ಏನು ಹೇಳ್ತಿದ್ದ ಹಾಗಿದ್ರೆ, ಓಹ್ ಇವತ್ತು ನಿಮಗೇನೋ ಮೂಡ್ ಸರಿ ಇಲ್ಲ ಅಂತ ಕಾಣುತ್ತೆ, ಯಾವುದೋ ಮೂಡಲ್ಲಿ ಏನೋ ಹೇಳ್ತಾ ಇದ್ದೀರಿ, ಆಯಿತು ಮುಂದೆ ನೋಡೋಣ ಅಂತ ಹೇಳಿ ಅಷ್ಟನ್ನು ಹೇಳಿ ಸಮಾಧಾನಪಡಿಸಿ ಅಲ್ಲಿಂದ ಹೊರಡ್ತಿದ್ದೆ ಅಷ್ಟೇ ಹೊರತನು. ಅವನು ನನಗಿಂಥ ಮಾತು ಹೇಳ್ದ, ಇವನಿಗೆ 4 ಅದಕ್ಕಿಂತ ಹೆಚ್ಚು ಕಠೋರವಾದ ಮಾತನ್ನು ನಾನು ಹೇಳಬೇಕು ಅಂತ ರಾಮ ಎಂದೂ ಸಹ ತೀರ್ಮಾನ ಮಾಡ್ತಾ ಇರಲಿಲ್ಲ. ಮತ್ತೆ ಅಷ್ಟೇ ಅಲ್ಲ, ಕಥಂಚಿದುಪಕಾರೇಣ ಕೃತೇನ ಏಕೇನ ತುಷ್ಯತಿ. ಒಬ್ಬ ಮನುಷ್ಯ ರಾಮನ ಜೀವನದಲ್ಲಿ ಒಂದು ಸಣ್ಣ ಉಪಕಾರ ಮಾಡಿದರೂ ಸಹ ಮತ್ತೆ ಮತ್ತೆ ಅದನ್ನೇ ಎತ್ತಿ ಎತ್ತಿ ಹೇಳ್ತಿದ್ದಂತೆ. ಅವನು 100ರಲ್ಲಿ 99 ಅಪಕಾರ ಮಾಡಿ ಇವನಿಗೆ ಒಂದು ಉಪಕಾರ ಮಾಡಿದರೆ ಆ 99ನ್ನು ಮರೆತು ಆ ಒಂದಾದಂಥ ಉಪಕಾರವನ್ನೇ ಮತ್ತೆ ಮತ್ತೆ ಹೇಳ್ತಿದ್ದ ರಾಮ. ಇದನ್ನು ಹೇಳಬೇಕಿದ್ರೆ ಅವನೊಳಗೆ ಎಂಥ ಸಂಸ್ಕಾರ ಇರಬೇಕು. ನಮಗೇನಾದ್ರು ಬರುತ್ತಾ ಇದು? ನಾವು ಪ್ರಶ್ನೆ ಮಾಡ್ಕೊಳ್ಬೇಕಲ್ವಾ. ನಾವೇನು ಮಾಡ್ತಿದ್ವಿ, ಆ 99ರಲ್ಲಿ ಎಷ್ಟಿದೆ ಅಂತ ಲೆಕ್ಕ ಹಾಕಿ ಅದಕ್ಕೊಂದಿಷ್ಟು ಸೇರಿಸಿ ಅಲ್ವಾ.
ನಾನು ಯಾಕೆ ಹೇಳ್ತೇನೆ ಅಂದರೆ, ವಾಲ್ಮೀಕಿ ಮುನಿಗಳು ಆ ರಾಮನ ವ್ಯಕ್ತಿತ್ವವನ್ನು ನಮ್ಮ ಮುಂದೆ ಒಂದು ಕನ್ನಡಿಯಾಗಿರ್ತಾರೆ. ನೋಡು, ಅವನು ಹೀಗಿದ್ದ, ನಿನ್ನ ಮುಖಕ್ಕೆ ಹಿಡಿತೇನೆ, ನೀನು ಹೇಗಿದ್ದೀಯ ನೋಡ್ಕೋ ಹೀಗೆ ಅಂತ ಅಲ್ವಾ? ಹಾಗಿದ್ದೇನೆ ಅವನು ಯಾಕೆ ಭಾರತೀಯರ ಋಷಿ ಪರಂಪರೆಗೆ, ಉಪಾಸನಾ ಲೋಕಕ್ಕೆ ಆರಾಧ್ಯ ದೈವ ಆಗ್ತಿದ್ದ ರಾಮ. ಎಲ್ಲ ಗುಣಗಳೇ ಮನುಷ್ಯನನ್ನು ದೇವತ್ವಕ್ಕೆ ಕರ್ಕೊಂಡು ಹೋಗ್ತಾ ಇದೆ ಅಂತ. ಕಥಂತಿದುಪಕಾರೇಣ ಕೃತೇನ ಏಕೇನ ತುಷ್ಯತಿ ನ ಸ್ಮರತ್ಯಪಕಾರಾಣಂ ಶತಮಪಿ ಆತ್ಮಹತ್ಯೆಯ. ನೀವು ಬೇಕಾದ್ರೆ 100 ಅಪಕಾರ ಮಾಡ್ರಿ, ಒಂದನ್ನು ಅವನು ಸ್ಮರಿಸಿಕೊಳ್ತಾ ಇರಲಿಲ್ಲ. ನಮಗೆ ಹಾಗಲ್ಲ, ಆ ವ್ಯಕ್ತಿ ಕಂಡ ತಕ್ಷಣ 100 ಇದ್ದಿದ್ದು 1000 ಆಗಿ ಕಣ್ಣಿಗೆ ಎರಚತ್ತೆ. ಇವನೇ ಅಲ್ವಾ ಅವತ್ತು ನನಗೆ ಹೀಗೆ ಮಾಡಿದವನು ಅಲ್ವಾ? ಆದರೆ ರಾಮನಿಗೆ ನೋಡ್ತಿದ್ದ ಅವನು, ಈ ಮನುಷ್ಯ ನನಗೇನು ಉಪಕಾರ ಮಾಡಿದ ಅಂಥೇಳಿ ಅದನ್ನೇ ಮತ್ತೆ 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 ಆತ ಮೆಲುಕಾಗಿ ಅದನ್ನೇ ಸಂದರ್ಭ ಬಂದಾಗೆಲ್ಲ ಹೇಳ್ತಿದ್ದ. ಇದು ರಾಮನ ವಿಶೇಷತೆ ಆಗಿತ್ತು. ಅಷ್ಟೇ ಅಲ್ಲ, ರಾಮೋದ್ವಿರ್ನಾಭಿಭಾಷತೆ, ಒಂದು ಸಲ ಒಂದು ಮಾತು ಹೇಳಿದ ಅಂದರೆ ಅವನ ನಾಲಿಗೆ ಮತ್ತೆ ಸುಳ್ಳನ್ನು ಅಥವಾ ಅದನ್ನು ಬದಲಾವಣೆ ಮಾಡುವಂಥ ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ. ಹಾಗಾಗಿ ರಾಮನಿಗೆ ಈ ದೇಶವನ್ನು ಆಳುವಂಥ ರಾಜನಾಗುವ ಎಲ್ಲ ಅರ್ಹತೆ ಇತ್ತು ಅನ್ನೋದನ್ನು ವಾಲ್ಮೀಕಿ ಮುನಿಗಳು ಅವನ ಏನು ಪ್ರೌಢಾವಸ್ಥೆ ಇದೆಲ್ಲ ಹೇಳಬೇಕಿದ್ರೆ ಸಾಮಾನ್ಯ ಅವನಿಗೆ ಹೆಚ್ಚು ಕಡಿಮೆ 20ರ ಆಚೆ ಈಚೆ ಇರಬೇಕು. ಈ ವಯಸ್ಸಿನಲ್ಲಿ ಅಷ್ಟು ಪರಿಪಕ್ವವಾದಂಥ ಒಂದು ಬುದ್ಧಿ ರಾಮನೊದಿಗೆ ಅಂತ. ಕೊನೆಗೆ ಅಲ್ಲಿನ ಜನ ಹೇಗೆ ರಾಮನನ್ನು ನೋಡ್ತಿದ್ರು ಅಂದರೆ, ಯಶ್ಚ ರಾಮಂನ ಪಶ್ಯೇತ್ತು ಎಂಚ ರಾಮವನ ಪಶ್ಯತಿ ನಿಂದಿತಸ್ಸ ಭವೇಲ್ಲೋಕೆ ಸ್ವಾತ್ಮಾಪ್ಯೇವಂ ವಿಗರ್ಹತಿ. ಯಾವುದೋ ಒಂದು ಸಭೆ ನಡೆಯುತ್ತೆ ಅಂತ ಅಂದ್ಕೊಳ್ಳಿ. ಆ ಸಭೆಗೆ ಇವತ್ತು ರಾಮ ಬರ್ತಾನೆ ಅಂತ ಪ್ರಜೆಗಳಿಗೆ ಗೊತ್ತಾಗಿದೆ. ರಾಮ ಬರ್ತಾನೆ ಅಂತ ಇವರೆಲ್ಲರೂ ನೋಡ್ಲಿಕ್ಕೆ ಹೋಗಿದ್ದಾರೆ. ಜನಸಂದಣಿಯಲ್ಲಿ ರಾಮ ಇವರ ಕಣ್ಣಿಗೆ ಬೀಳಲಿಲ್ಲ, ಅಂದರೆ ನೋಡ್ಲಿಕ್ಕೆ ಆಗಲಿಲ್ಲ. ರಾಮನನ್ನು ನೋಡಲಿಕ್ಕೆ ಅಂತ ಹೇಳಿ ಹೋದರೆ ರಾಮ ಕಣ್ಣಿಗೆ ಬೀಳದಾಗಿದ್ದರೆ, ಇವತ್ತು ರಾಮನನ್ನು ನೋಡ್ಲಿಕ್ಕೆ ಆಗಲಿಲ್ವಲ್ಲ ಅಂತ ಚಡಪಡಿಸ್ತಾ ಇದ್ರಂತೆ. ಅದರ ಜೊತೆಗೆ ಇವರು ರಾಮನನ್ನು ನೋಡುವಾಗ ರಾಮನೂ ತನ್ನನ್ನೊಮ್ಮೆ ನೋಡಲಿ ಅಂತ ಬಯಸ್ತಿದ್ರಂತೆ. ಸಹಜ ಅಲ್ಲ, ಆ ಮನುಷ್ಯ ಸ್ವಭಾವವನ್ನು ಹೇಗೆ ಹೇಳ್ತಾರೆ ವಾಲ್ಮೀಕಿ ಮುನಿಗಳು. ಅಕಸ್ಮಾತ್ ಈತ ರಾಮನನ್ನು ನೋಡಿದರೂ ರಾಮನ ಕಣ್ಣು ತನ್ನತ್ತ ಬಂದಿಲ್ಲ ಅಂತಾದರೆ ಅವನು ಅಷ್ಟೇ ಚಡಪಡಿಸ್ತಾ ಇದ್ದಂತೆ, ಆಗಲೂ ಸಹ ಹೀಗೆ ಅಂತ. ಅಂದರೆ ಆ ರಾಮನನ್ನು ನೋಡಬೇಕು, ರಾಮ ನಮ್ಮನ್ನು ನೋಡಬೇಕು, ಅದೇನೋ ಒಂದು ಅನುಗ್ರಹ ದೃಷ್ಟಿ ಅವನು ನೋಡಿದರೆ ಸಾಕು ನಮಗೆ ಹೀಗೆ ಅಂತ. ಪ್ರಜಾಲೋಕ ಅವನ ಬಾಲ್ಯದಲ್ಲಿಯೇ, ಅಂದರೆ ಬಾಲ್ಯ ಅಂದರೆ ಪ್ರೌಢಾವಸ್ಥೆ ಶುರುವಾಗಿದೆ ಅವನಿಗೆ, ಈ ವಯಸ್ಸಿನಲ್ಲಿಯೇ ಅವನನ್ನು ಅರ್ಥ ಮಾಡಿಕೊಂಡಿದ್ದರು ಹೀಗೆ ಅಂತ. ಅಷ್ಟರ ಮಟ್ಟಿಗೆ ರಾಮನನ್ನು ನೋಡಲಿಕ್ಕೆ ಜನ ಬಯಸ್ತಾ ಇದ್ದರು. ಇನ್ನೊಂದು ಮಾತು ಹೇಳ್ತಾರೆ ವಾಲ್ಮೀಕಿ ಮುನಿಗಳು, ಅಲ್ಲಿನ ಸ್ತ್ರೀಯರೆಲ್ಲ ದೇವಾಲಯಕ್ಕೆ ಹೋದಾಗೆಲ್ಲ ಕಂಡು ದೇವಾಲಯಕ್ಕೆ ಹೋಗಿ ಹರಕೆ ಹೊತ್ಕೊಳ್ತಿದ್ದರಂತೆ. ಏನು ಅಂದರೆ ರಾಮನೇ ರಾಜನಾಗಲಿ, ರಾಮನೇ ರಾಜನಾಗಲಿ. ಅಂದರೆ ದಶರಥನ ಆಳ್ವಿಕೆ ಬೇಸರ ಆಗಿತ್ತ ಅಂತ ಕೇಳಬೇಡಿ ನೀವು, ಬೇಸರ ಬಂದಿಲ್ಲ. ಆದರೆ ಇದು ಹೇಗಿದೆ ಅಂದರೆ, ಬೇಸರ ಬಂದು ಹೇಳಿದ ಮಾತಲ್ಲ, ರಾಮನ ವ್ಯಕ್ತಿತ್ವ ಆ ಎತ್ತರಕ್ಕೆ ಬೆಳೆದು ಬಿಟ್ಟಿತ್ತು ಆಗಲೇ. ಹಾಗಾಗಿ ದಶರಥನ ವ್ಯಕ್ತಿತ್ವ ಎಲ್ಲ ಒಂದು ಕಡೆ ಏನಾಗಿತ್ತದು, ಕುಬ್ಜವಾಗಿ ಕಾಣ್ತಿತ್ತು. ದಶರಥನ ಕೊರತೆ ಅಂತಲ್ಲ, ತಂದೆಯನ್ನು ಮೀರಿಸಿದ ಮಗ ಆ ವಯಸ್ಸಿಗೆ ಅವನು. ಹಾಗಾಗಿ ಅವರು ಹೇಳ್ತಾರೆ, ಸ್ತ್ರೀಯೋ ವೃದ್ಧಾ ತರುಣ್ಯಶ್ಚ ಸಾಯಂ ಪ್ರಾತಃ ಸಮಾಹಿತಾ ಸರ್ವಾನ್ ದೇವಾನ್ ನಮಸ್ಯಂತಿ ರಾಮಸ್ಯಾರ್ಥೇ ಮನಸ್ವಿನಃ. ಈ ಸ್ತ್ರೀಯರು ಅದರೊಳಗೆ 3 ಭೇದ. ಏನು ಅಂದರೆ, ಒಂದು ಗುಂಪು ಹಿರಿಯರಾದ ತಾಯಂದಿರು, ವೃದ್ಧೆಯರು ಅವರು, ಮತ್ತು 2ನೇ ಗುಂಪು ಹಾಗೇ ಕೆಳಗೆ ಬಂದರೆ ಮಧ್ಯ ವಯಸ್ಸಿನ ತಾಯಂದಿರು, 3ನೇ ಗುಂಪಿನವರು ಇನ್ನೂ ವಿವಾಹ ಆಗದೇ ಇರುವಂಥ ಹುಡುಗಿಯರು. ಈ 3 ಸಹ ದೇವಾಲಯಕ್ಕೆ ಹೋದಾಗ ಅಥವಾ ರಾಮನ ಬಗ್ಗೆ ಪ್ರಾರ್ಥನೆ ಮಾಡಬೇಕು ಅಂತಲೇ ಕಂಡ ದೇವಾಲಯಕ್ಕೆ ಹೋಗಿ ಹರಕೆ ಹೊತ್ಕೊಳ್ತಿದ್ರಂತೆ. ಏನಂತ, ರಾಮನೇ ರಾಜನಾಗಲಿ ಅಂತ. ಅಲ್ರಿ, ರಾಮನೇ ಇವನು ಅವತಾರ ಪುರುಷನಾಗಿ ಬಂದಾಗ ಮತ್ತು ಹೋಗಿ ಅಲ್ಲವರೇ ಇನ್ನು ರಾಮನ ಬಿಟ್ಟು ಅಲ್ಲಿ ಯಾಕೆ ಹರಕೆ ಹೊತ್ಕೊಳ್ತಾರೆ ಅಂದರೆ, ಅದು ಒಂದು ರೀತಿಯ ಆ ಭಕ್ತಿಯ ಅತಿರೇಕ, ಭಕ್ತಿಯ ಅತಿರೇಕ. ಹೇಳ್ತಲ್ಲ, ನಮ್ಮ ದೇವರಿಗೆ ಒಳ್ಳೆಯದಾಗಲಿ ಅಂತ ಅಲ್ವಾ? ಹಾಗೆ ಕಂಡ ದೇವರಿಗೆ ಹರಕೆ ಹೊತ್ಕೊಳ್ತಾ ಇದ್ರು ಅವರು. ಯಾಕೆ ಹರಕೆ ಹೊತ್ಕೊಳ್ತಾ ಇದ್ರು ಅನ್ನೋದನ್ನು
ನಾಳೆ 5:15 ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.